ಎಲ್ಲಾ ಹೆಣ್ಮಕ್ಳು ವಿದ್ಯಾವಂತರಾದ್ರೂ ಕೂಡ ಅವಿದ್ಯಾವಂತರಾದ್ರೂ ಕೂಡ ಕೂಪ ಮಂಡೂಕಗಳಾಗಿಯೇ ಇರ್ತಾರೆ. ಗಂಡನನ್ನ ಬಿಟ್ಟು ಆಲೋಚನೆಯನ್ನ ಮಾಡಲ್ಲ. ಹಾಗೆ ಹೆಣ್ಣು ಮಗುವಿಗೂ ಕೂಡ ತನಗೆ ಏನ್ ಬೇಕು ಅದನ್ನ ಪಡೆದುಕೊಳ್ಳುವಂತಹ ಹಕ್ಕಿದೆ. ಅದರಿಂದ ಅವಳಿಗಂತಹ ಶಕ್ತಿ ಇದೆ. ಅದರಿಂದ ಯಾರೂ ಕೂಡ ಅವಳಿಗೆ ಕೊಡಬೇಕಾಗಿಲ್ಲ. ಹೆಣ್ಣಿನ ಮನಸ್ಸಿನ ವಿರುದ್ಧವಾಗಿ ಏನಾದ್ರೂ ಪತಿ ಏನಾದ್ರೂ ಮಾಡಿದ್ರು ಕೂಡ ಅದೇನಿಲ್ಲ, ಸಾಮಾನ್ಯ, ಕಾಮನ್ ಅದು ಅಂತ ಹೇಳಿ ಮಾತಾಡ್ತಾರೆ. ಸಮಾಜ ನಿರ್ಮಾಣವಾಗಬೇಕು ಅಂತಂದ್ರೆ ಜವಾಬ್ದಾರಿಯೂ ಕೂಡ ಬೇಕು. ಹೆಣ್ಣು ಹೇಗೆ ಸೇವೆಯನ್ನ ಮಾಡ್ತಾಳೋ ಗಂಡು ಕೂಡ ಅದೇ ರೀತಿಯ ಸೇವೆಯನ್ನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಡಾಕ್ಟರ್ ವಿಜಯ ದಬ್ಬೆ ಅವರು ಬರೆದಿರುವಂತಹ ಹೊನ್ನಮ್ಮನ ಕಿವಿ ಮಾತಿಗೆ ಒಂದು ಪ್ರತಿಕ್ರಿಯೆ, ಇದನ್ನ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಮಾತಾಡಿದ್ವಿ, ಹೇಗೆ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಇಲ್ಲದೆ ಗಂಡಿಗೆ ಅಥವಾ ತನ್ನ ಗಂಡನಿಗಾಗಿ ಯಾವ ರೀತಿಯ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಹದಿಬದೆಯ ಧರ್ಮದಲ್ಲಿ ಸಂಚಿಯ ಹೊನ್ನಮ್ಮ ಬರೆದಿದ್ದಾಳೆ ಅನ್ನೋದನ್ನ ಮುಂದುವರೆದನ್ನ ನಾವು ಮಾತನಾಡೋಣ ಬನ್ನಿ. ಅನೇಕ ಅಂಶಗಳಲ್ಲಿ ದೌರ್ಬಲ್ಯಕ್ಕೆ ಒಳಗಾಗಿ ಆಳಿಸಿಕೊಳ್ಳಲು ಹೆಣ್ಣು ಇದ್ದಾಗ ಪ್ರತಿಯೊಬ್ಬನ ಮನದೊಳಗಿನ ಆಳುವ ಪ್ರಬಲೇಚ್ಛೆ ಸುವರ್ಣಾವಕಾಶವನ್ನ ಪಡೆಯಿತು. ಈ ಮನಸ್ಸು ಕ್ರಮಕ್ರಮವಾಗಿ ಅವಕಾಶವನ್ನ ಬಳಸಿಕೊಂಡಿತು. ಈ ಸೇವಾ ರೂಪ ಬೆಳೆದು ನಿಂತು ನಮ್ಮ ಜೀವನ ಕ್ರಮವೇ ಅದಾಗುವಂತೆ ಮಾಡಿತು ಅನ್ನೋದನ್ನ ವಿಜಯ ದಬ್ಬೆ ಅವರು ಬರೀತಾರೆ. ಅಂದ್ರೆ ದೌರ್ಬಲ್ಯಕ್ಕೆ ಒಳಗಾಗಿ ಆಳಿಸಿಕೊಳ್ಳಲು ಹೆಣ್ಣು ಇದ್ದಾಗ, ದುರ್ಬಲ ವರ್ಗದವರು ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ಕರೀತಾರೆ. ಆ ದೌರ್ಬಲ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳು ಅಂತಂದ್ರೆ ಯಾವಾಗ್ಲೂ ಕೂಡ ಸೇವಾರೂಪದಲ್ಲೇ ಮಾಡುವಂತಹ, ಸೇವೆಯನ್ನ ಮಾಡುವಂತಹ, ಊಳಿಗವನ್ನ ಮಾಡುವಂತಹ, ಈನಿಯನ ಊಳಿಗವನ್ನ ಮಾಡುವಂತಹ, ಗಂಡನೇ ದೇವರು ಅಂತ ಹೇಳಿ ಊಳಿಗವನ್ನ ಮಾಡುವಂತಹ ಹೆಣ್ಣು, ಆ ರೀತಿಯ ಹೆಣ್ಣು ಇದ್ದಾಗ ಪ್ರತಿಯೊಬ್ಬನ ಮನದ ಒಳಗಿನ ಆಳುವ ಪ್ರಬಲ ಇಚ್ಛೆ, ತನ್ನ ಮನಸ್ಸಿನಲ್ಲಿ ಅವಳನ್ನ ಕಟ್ಟಿ ಆಳ್ಬೇಕು ಅಂತ ಹೇಳಿ ಪ್ರಬಲವಾದಂತಹ ಇಚ್ಛೆ ಇರುತ್ತಲ್ಲ, ಆ ಇಚ್ಛೆಗೆ ಒಂದು ಸುವರ್ಣ ಅವಕಾಶ ಅನ್ನೋದು ಸಿಗುತ್ತೆ. ಅವಳನ್ನ ಕಟ್ಟಿ ಆಳ್ಬೇಕು ಅನ್ನುವಂಥದ್ದು ಅಂದ್ರೆ ಹೆಂಡತಿಯನ್ನ ಕಟ್ಟಿ ಆಳ್ಬೇಕು. ಏನಪ್ಪಾ, ಹೆಂಡತಿಯ ಗುಲಾಮ ಆಗ್ಬಿಟ್ಟಿದ್ಯಾ? ಹೆಂಡತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವಳ ಮಾತನ್ನ ಸ್ವಲ್ಪ ಆದ್ರೂ ಕೂಡ ಕೇಳಿಸ್ಕೊತಾ ಇದ್ದಾನೆ ಅಂತಂದ್ರೆ ಏನು, ಹೆಂಡತಿಯ ಗುಲಾಮ ಆಗ್ಬಿಟ್ಯಾ ಅಂತ ಹೇಳಿ ಮಾತಾಡ್ತಾರೆ. ಈ ಪ್ರಪಂಚ ಪುರುಷ ಪ್ರಧಾನವಾದಂತಹ ಪ್ರಪಂಚ. ಅದರಿಂದ ಹೆಂಡತಿಯನ್ನ ಕಟ್ಟಿ ಆಳ್ಬೇಕು ಅನ್ನುವಂತಹ ಅವನ ಪ್ರಬಲ ಇಚ್ಛೆಗೆ ಅದು ಒಂದು ಸುವರ್ಣ ಅವಕಾಶವನ್ನ, ಒಳ್ಳೆಯ ಅವಕಾಶವನ್ನ ಒದಗಿಸಿಕೊಟ್ಟಿತು ಅನ್ನೋದನ್ನ ಹೇಳ್ತಾರೆ. ಈ ಮನಸ್ಸು ಕ್ರಮಕ್ರಮವಾಗಿ ಅವಕಾಶವನ್ನ ಬಳಸಿಕೊಂಡಿತು. ಅಂದ್ರೆ ಹೆಣ್ಣನ್ನ ತಾನು ಹೇಳಿದಂತೆ ಕೇಳಿಸಿಕೊಂಡು ಅವಳ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಹದನ್ನ ಗಂಡು ಮಾಡ್ತಾನೆ. ಈ ಸೇವಾ ರೂಪ ಬೆಳೆದು ನಿಂತು, ಅಪ್ಪ ಇನ್ನೇನು ಮಾಡೋಕ್ಕಾಗಲ್ಲ, ಗಂಡನ ಸೇವೆಯೇ ನಾನು ಮಾಡಬೇಕು ಅಂತ ಹೇಳಿ ಆ ಸೇವಾ ರೂಪದಲ್ಲಿ ಪ್ರತಿದಿನವೂ ಕೂಡ ದಿನವನ್ನ ಕಳೆಯುವಂತಹ ಹೆಣ್ಣಿನ ಜೀವನ ಕ್ರಮವೇ ಅದಾಗುವಂತೆ ಮಾಡಿತು. ಗಂಡ ಹೇಳ್ದಂಗೆ ಕೇಳಬೇಕು, ಗಂಡ ಹೇಳ್ದಂಗೆ ಬಿದ್ದಿರ್ಬೇಕು, ಗಂಡ ಹೇಳ್ದಂಗೆ ಇರಬೇಕು ಅನ್ನೋಂಥದ್ದು ಅವಳ ಜೀವನ ಕ್ರಮವೇ, ಹೆಣ್ಣಿನ ಜೀವನ ಕ್ರಮವೇ ಆಗೋಯ್ತು. ಬೇರೆಯ ಸಾಧ್ಯತೆಗಳನ್ನ ಯೋಚಿಸಲು ಮತ್ತು ಪ್ರಶ್ನಿಸಲು ಸಾಧ್ಯವೇ ಇಲ್ಲದಂತೆ ಬೆಳೆದು ಬಂದ ಸ್ತ್ರೀಯರು ಕಾಲಕ್ರಮದಲ್ಲಿ ಆ ಜೀವನ ಕ್ರಮಕ್ಕೆ ಹೆಚ್ಚು ಹೆಚ್ಚು ನಿಷ್ಠೆಯನ್ನ ತೋರಿಸಿದರು. ಬೇರೆಯ ಸಾಧ್ಯತೆಗಳನ್ನ ಯೋಚಿಸಲು ಮತ್ತೆ ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಇರಲಿಲ್ಲ ಆಗಿನ ಕಾಲದಲ್ಲಿ. ಸಂಚಯ ಹೊನ್ನಮ್ಮ ಹೇಳುವಂತಹ ಕಾಲದಲ್ಲಿ ಪ್ರಜಾಸತ್ತಾತ್ಮಕವಾದಂತಹ ಅಂದ್ರೆ ಡೆಮೊಕ್ರೆಟಿಕ್ ಪ್ರಪಂಚದಲ್ಲಿ ನಾವೇನಾದ್ರೂ ಈಗ ನೋಡೋದಾದ್ರೆ ಒಂದು ಸ್ವಲ್ಪ ಹೆಣ್ಣುಮಕ್ಳು ವಿಚಾರವಂತರು ಮತ್ತೆ ವಿಮರ್ಶೆಯನ್ನ ಮಾಡೋರು ಕೂಡ ಇದ್ದಾರೆ. ಆ ರೀತಿ ಅವರು ಸ್ವಲ್ಪ ಪ್ರಶ್ನೆಯನ್ನ ಮಾಡುವುದರ ಮೂಲಕ ತಮ್ಮ ಸ್ವಾತಂತ್ರ್ಯದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ಕಾಲದಲ್ಲೂ ಕೂಡ ಬಂಧನದಲ್ಲೇ ಇದ್ದಾರೆ ಹೊರತು, ಗಂಡಿನ ದರ್ಪದ ಬಂಧನದಲ್ಲೇ ಇದ್ದಾರೆ ಹೊರತು ತಮ್ಮ ಸ್ವಂತ ಇಚ್ಛೆಯ ಮೇರೆಗೆ ಯಾವುದನ್ನು ಕೂಡ ಮಾಡಕ್ಕಾಗ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ. ನೋಡಿ, ಅದನ್ನ ಯೋಚಿಸಲು ಮತ್ತು ಪ್ರಶ್ನಿಸಲು ಸಾಧ್ಯವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬೆಳೆದು ಬಂದಂತಹ ಸ್ತ್ರೀಯರು ಕಾಲಕ್ರಮದಲ್ಲಿ ಅದೇ ಜೀವನಕ್ಕೆ ಅವ್ರೇನು ಹೇಳ್ತಾರೋ ಅದನ್ನ ಕೇಳ್ಕೊಂಡು, ಅವ್ರೇನು ಹೇಳ್ತಾರೋ ಅದನ್ನ ಮಾಡಿಕೊಂಡು ಕಾಲವನ್ನ ದೂಡುವಂತಹ ಒಂದು ಜೀವನ ಕ್ರಮವನ್ನ ಹೆಚ್ಚು ನಿಷ್ಠೆಯಿಂದ ಮಾಡಕ್ಕೆ ತೊಡದ್ರು. ನಾನು ಹೇಳ್ದಂಗೆ ಕೇಳ್ತಾರೆ,
ನಾನು ಆಕೆಯನ್ನ ಕಟ್ಟಿ ಆಳ್ತಾ ಇದ್ದೀನಿ ಅನ್ನೋಂಥದ್ದು ಗಂಡಿಗೆ ಇತ್ತು. ಹಾಗೆ ಪಾಪ ಅದನ್ನೇ ಸೇವೆ ಅಂತ ಹೇಳಿ ತಿಳ್ಕೊಂಡು ನಿಷ್ಠೆಯಿಂದ ಮಾಡುವಂತಹ ಹೆಣ್ಣುಮಕ್ಕಳ ಜೀವನ ಕ್ರಮವನ್ನು ರೂಢಿಸ್ಕೊಂಡ್ರು. ಅದರ ಕಾರಣ ಸ್ಪಷ್ಟವೇ ಇದೆ. ದೈನ್ಯತೆ ಹೆಚ್ಚಿದಂತೆ ತಮ್ಮ ಜೀವನದ ಅವಕಾಶಗಳು ಸುಲಭವಾಗಿ ಹೆಚ್ಚಿ ಜೀವನದ ಸುಖವಾಗುವ ಸಾಧ್ಯತೆ ಇರುವುದನ್ನು ಅವರು ಕಂಡುಕೊಂಡರು. ದೈನ್ಯತೆ ಹೆಚ್ಚಿದಂತೆ ತಮ್ಮ ಜೀವನದ ಅವಕಾಶಗಳು ಸುಲಭವಾಗಿ ಹೆಚ್ಚಿ ಅದನ್ನ ಸುಖವಾಗುವ ಸಾಧ್ಯತೆ ಇರುವುದನ್ನ ಅವರು ಕಂಡುಕೊಂಡ್ರು. ಅದರಲ್ಲೇ ಸುಖವನ್ನ ಅವರು ಕಂಡುಕೊಂಡ್ರು. ನೋಡಿ, ಹೀಗಾದಾಗ ಸ್ತ್ರೀಯರ ಇಷ್ಟಾನಿಷ್ಟಗಳು ಮುಖ್ಯವಾಗಲಿಲ್ಲ. ಅವನ್ನೆಲ್ಲ ಬದಿಗೆಕ್ಕಿ ತನ್ನ ಪುರುಷನನ್ನ ಆಕೆ ಒಲಿಸಿಕೊಳ್ಳಬೇಕು. ನೋಡಿ, ಅವಳ ಇಷ್ಟಾನಿಷ್ಟ, ಸ್ತ್ರೀಯರ ಯಾವುದೇ ಇಷ್ಟಾನಿಷ್ಟಗಳು ಕೂಡ ಅದನ್ನ ಯಾರೂ ಕೂಡ ಕೇಳೋರೇ ಇಲ್ಲ. ಎಲ್ಲವನ್ನೂ ಕೂಡ ಅವಳ ಇಚ್ಛೆಯನ್ನ ಬದಿಗೆ ಇರಿಸಿ ಗಂಡ ಏನ್ ಹೇಳ್ತಾನೋ ಅವನನ್ನ ಹೇಗೆ ಒಲಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆನೆ ಚಿಂತೆಯನ್ನ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೊನ್ನಮ್ಮ ಹೇಳುವ ಮಾತು ಕೇಳಿ. ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಹೊನ್ನಮ್ಮ ಏನಂತ ಹೇಳ್ತಾಳೆ? ಮನೆವಾಳ್ತೆ, ಮೇಯ್ಯ ಅಲಸಿಕೆ, ಮಕ್ಕಳ ಮುದ್ದು ಬಿನದಂಗಳನ್ನು ಬಿಟ್ಟೆದ್ದು ದನಿಕೇಳದ ಮುನ್ನ ತಾನಿದಿರ್ಗೊಂಡವನ್ ಅನ್ನುವ ಅರಿತು ಅನುಸರಿಸುವುದು. ನೋಡಿ, ತಾನು ಇದಿರ್ಗೊಂಡವನ್ ಅನ್ನುವ ಅರಿತು ಅನುಸರಿಸುವುದು ಅನ್ನೋದನ್ನ ಇಲ್ಲಿಯ ಸಂಚಿ ಹೊನ್ನಮ್ಮ ಹೇಳ್ತಾರೆ. ಮನೆವಾಳ್ತೆ ಅಂತಂದ್ರೆ ಮನೆ ಕೆಲಸ, ಮೈಯ ಅಲಸಿಕೆ, ಪಾಪ ಅವಳಿಗೆ ಏನು ಆಯಾಸ ಆಗಿರುತ್ತೋ, ಆರೋಗ್ಯ ಕೆಟ್ಟಿರುತ್ತೋ, ಅಥವಾ ತುಂಬಾ ಸುಸ್ತಾಗಿರುತ್ತೋ, ಬಳಲಿಕೆ ಆಗಿರುತ್ತೋ, ಅದರಿಂದ ಹೆಣ್ಮಕ್ಳು ಹೇಳಕ್ಕಾಗಲ್ಲ. ಅದರಿಂದ ಎಂತಹ ದೇಹಾಲಸ್ಯ ಇದ್ರೂ ಕೂಡ, ಎಂತಹ ಅನಾರೋಗ್ಯದ ಒಂದು ಪರಿಸ್ಥಿತಿ ಇದ್ರೂ ಕೂಡ ಮಕ್ಕಳ ಮುದ್ದು ಬಿನದಂಗಳನ್ನು, ಮಕ್ಕಳನ್ನ ಮುದ್ದು ಮಾಡ್ತಾ ಇದ್ಲು, ಅಥವಾ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ಲು, ಮಕ್ಕಳ ಜೊತೆಯಲ್ಲಿ ಸಂತೋಷದಿಂದ ಅವಳು ಕಾಲವನ್ನ ಕಳೀತಾ ಇದ್ಲು. ಅಂತಹ ಸಮಯದ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಬಿಟ್ಟೆದ್ದು, ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿರಿಸಿ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ಲು, ಅಥವಾ ಹಾಲನ್ನ ಕುಡಿಸ್ತಾ ಇದ್ಲು, ಅಥವಾ ಮತ್ತೊಂದು ಇನ್ನೇನಾದ್ರೂ ಸಂತೋಷವಾಗಿ ಮಕ್ಕಳ ಜೊತೆಯಲ್ಲಿ ಮುದ್ದಾಡ್ಕೊಂಡು ಇದ್ಲು, ಅಥವಾ ತುಂಬಾ ಆಯಾಸನೋ, ಅವಳಿಗೆ ಮೈಕೈ ನೋವು, ತುಂಬಾ ಆಯಾಸನೋ, ಅಥವಾ ಅನಾರೋಗ್ಯವೋ, ಅಥವಾ ತುಂಬಾ ಮನೆ ಕೆಲಸ, ಯಾಕೆಂತಂದ್ರೆ ಒತ್ತಡದ ಕೆಲಸ ಪಾಪ ಗೃಹಿಣಿಗೆ. ಈಗಂತೂ ಮನೆಯ ಒಳಗಡೆ ಕೂಡ ಆಕೆ ನೋಡ್ಕೋಬೇಕು, ಮನೆಯ ಹೊರಗೂ ಕೂಡ, ಎರಡೂ ಕಡೆಯೂ ಕೂಡ ದುಡಿಯುವಂತಹ ಸಾಮರ್ಥ್ಯ ಗಂಡಿಗಿಲ್ಲ, ಬರೀ ಹೆಣ್ಣಿಗೆ ಮಾತ್ರ ಇರುವಂಥದ್ದು. ನೋಡಿ, ಆ ರೀತಿ ಮನೆಯ ಕೆಲಸವನ್ನೂ ಕೂಡ ಮಾಡ್ತಾ ಇರುವಂತಹ, ಏನೇ ಕೆಲಸ ಮಾಡ್ತಾ ಇರ್ಲಿ ಅವಳು, ಮನೆ ಕೆಲಸ ಮಾಡ್ತಾ ಇರ್ಲಿ, ಅಥವಾ ಆಯಾಸನೇ ಗೊಂಡಿರ್ಲಿ, ಅಥವಾ ಮಕ್ಕಳ ಜೊತೆಯಲ್ಲೇ ಇರ್ಲಿ, ಆದ್ರೆ ದನಿ ಕೇಳುವ ಮುನ್ನ, ಎಲ್ಲಿದ್ಯಾ ಅಂತ ಹೇಳೋಕ್ಕಿಂತ ಮುಂಚೆನೆ, ಗಂಡ ಬಂದು ಆ ರೀತಿ ಕೂಗೋದಕ್ಕಿಂತ ಮುಂಚೆನೆ, ಕರೆಯೋದಕ್ಕಿಂತ ಮುಂಚೆ ಅದೆಲ್ಲವನ್ನು ಬಿಟ್ಬಿಟ್ಟು ಎದ್ದು ಅವನ ಅನುವನ್ನ ಅರಿತು, ಅಂದ್ರೆ ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು, ಅವನ ಮನಸ್ಸಿಗೆ ಸರಿ ಹೋಗುವಂತೆ ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಳೆಲ್ಲವನ್ನು ಕೂಡ ಅವನು ಹೇಳಿದಂತೆ ಅನುಸರಿಸಿ ನಡಿಬೇಕು, ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಸ್ತ್ರೀಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲ. ನಾ ಬರಕ್ಕಾಗಲ್ಲ ಅಂತ ಹೇಳಕ್ ಸಾಧ್ಯ ಆಗಲ್ಲ, ನಾನು ಬರಕ್ಕಾಗಲ್ಲ, ನಿನ್ ಕೆಲಸ ನೀನ್ ಮಾಡ್ಕೋ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದ್ರೆ ಹೆಣ್ಣುಮಗಳು ಹೇಳಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದರಿಂದ ಅವಳ ಇಡೀ ಜೀವನದ ಸಾಧನೆ ಏನು, ಸಾರ್ಥಕತೆ ಏನು, ಇವನ್ನೆಲ್ಲ ಬಿಡಿಯಾಗಿ ಪ್ರಶ್ನಿಸುವ ಅಗತ್ಯವೇ ಇಲ್ಲ. ಅವಳ ಜೀವನದ ಸಾಧನೆ ಏನು ಹಾಗಾದ್ರೆ? ಅಂದ್ರೆ ಯಾವಾಗ್ಲೂ ಕೂಡ ಗಂಡನ ಸೇವೆಯನ್ನೇ ಮಾಡ್ಕೊಂಡಿರೋದ, ಅಥವಾ ಮನೆ ಕೆಲಸವನ್ನ, ಮಕ್ಕಳ ಒಂದು ಜವಾಬ್ದಾರಿಯನ್ನ ನೋಡ್ಕೊಂಡೇ ಮಾತ್ರ ಇರೋದ? ಅವಳ ಸಂತೋಷ, ಅವಳ ಇಚ್ಛೆ ಇದು ಯಾವುದೂ ಕೂಡ ಇಲ್ವಾ? ನೋಡಿ, ಗಂಡ ಹೆಂಡತಿ ಇಬ್ರೂ ಕೂಡ ಅವಳು ನನ್ನ ದೇವತೆ ಅಂತ ಅನ್ಕೊಂಡಿದ್ರೆ ಎಷ್ಟೇ ಸೇವೆಯನ್ನು ಕೂಡ, ಏನೇ ಆದ್ರೂ ಕೂಡ ಮಾಡ್ಕೋಬಹುದು. ಆದ್ರೆ ಅವನಿಗೆ ಯಾವಾಗ್ಲೂ ಕೂಡ ಅವಳನ್ನ ಕಟ್ಟಿ ಆಳ್ಬೇಕು ಅನ್ನೋಂಥದ್ದೇ ಅಹಂ ಅನ್ನೋದಿರುತ್ತೆ, ಅಥವಾ ಅಪನಂಬಿಕೆಯೇ ಇರುತ್ತೆ. ಅಂತಹ ಕಡೆಯಲ್ಲಿ ಯಾವ ರೀತಿ ಆಕೆ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಹೇಗೆ ಅವಳು ಜೀತದ ಆಳಾಗಿ, ಊಳಿಗದವಳಾಗಿ ಇರ್ತಾಳೆ ಅಂತ ನೋಡಿ. ಅವಳೆಲ್ಲ ಜೀವನದ ಸಾಧನೆ ಏನಾಗಾದ್ರೆ, ಸಾರ್ಥಕತೆ ಏನು, ಇದನ್ನೆಲ್ಲ ಬಿಡಿಯಾಗಿ ಪ್ರಶ್ನಿಸುವ ಅಗತ್ಯವೇ ಇಲ್ಲ. ಏಕೆಂದರೆ ಪತಿಯೇ ಸರ್ವಸ್ವವಾದವಳ ಬದುಕಿನ ಪ್ರತಿ ನಿಮಿಷಗಳು ಆತನನ್ನೇ ಕುರಿತವಾಗಿರಬೇಕು. ಅವಳು ಯಾವುದೂ ಕೂಡ ನಂದೇನು ಸಾರ್ಥಕತೆ, ಏನು ಸಾಧನೆ, ಇದು ಯಾವುದನ್ನು ಕೂಡ ಚಿಂತೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸರ್ವಸ್ವವೂ ಕೂಡ ಗಂಡನೇ ಆಗಿರುತ್ತೆ.
ಪ್ರತಿ ನಿಮಿಷವೂ ಕೂಡ ಅವಳು ಗಂಡನ ಬಗ್ಗೆನೇ ಆಲೋಚನೆಯನ್ನ ಮಾಡ್ತಾಳೆ. ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೇಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿಯ ತಿಂಡಿ ತೀರ್ಥಗಳನ್ನ ಅವನಿಗೆ ಕೊಟ್ರೆ ಚೆನ್ನಾಗಿರುತ್ತೆ, ಅಥವಾ ಯಾವುದನ್ನ ಹೇಗೆ ನಾನು ಏನ್ ಮಾಡಿದ್ರೆ ಅವನಿಗೆ ಸಂತೋಷ ಆಗುತ್ತೆ. ಇದ್ರಲ್ಲೇ ಅವಳು ತನ್ನ ಜೀವನದ ಸಾರ್ಥಕತೆಯನ್ನ ಕಳ್ಕೊತಾಳೆ. ಗಂಡನೇ ಸರ್ವಸ್ವ ಅಂತ ಹೇಳಿ ಅನ್ಕೊಂಡು ನೋಡಿ. ಇಂತು ನೋಡುವೆನ್, ಇಂತು ನುಡಿವೆನ್, ಇಂತೆಸಗುವೆನ್, ಇಂತು ಸೇರುವೆನ್, ಇಂತಿರುವೆನ್, ಇಂತು ಮನ್ನಿಪೆನ್, ಇಂತು ಮನಗರಿಪೆನ್ ಎಂದು ಚಿಂತಿಪುದು ಏಕ ಚಿತ್ತದಳು. ಒಂದೇ ಮನಸ್ಸಿನಲ್ಲಿ ಅವಳು ಅದನ್ನ ಚಿಂತೆ ಮಾಡ್ತಾಳೆ. ಮನಸ್ಸಿನಲ್ಲಿ ಏನು, ಈ ರೀತಿ ನಾನು ಅವನನ್ನ ನೋಡ್ಕೋತೀನಿ, ಈ ರೀತಿ ಅವನ ಜೊತೆಯಲ್ಲಿ ನಾನು ಇರ್ತೀನಿ, ಈ ರೀತಿ ಒಡನಾಟದಲ್ಲಿ ನಾನು ಇರ್ತೀನಿ, ಈ ರೀತಿ ನಾನು ಅವನ ಜೊತೆ ಮಾತಾಡ್ತೀನಿ, ಈ ರೀತಿ ನಾನು ಮನ್ನಿಸುತ್ತೇನೆ, ಈ ರೀತಿ ನಾನು ಅವನನ್ನ ನಾನು ಜೋಪಾನವಾಗಿ ನೋಡ್ಕೋತೀನಿ. ಯಾವ ರೀತಿ ಅಂದ್ರೆ ಈ ರೀತಿಯ ನಾನು ಇರ್ತೀನಿ, ಈ ರೀತಿಯೇ ಮಾತಾಡ್ತೀನಿ, ಈ ರೀತಿ ಅವನ ಜೊತೆಯಲ್ಲಿ ಸೇವೆಯನ್ನ ಮಾಡ್ತೀನಿ, ಅಥವಾ ಈ ರೀತಿಯೇ ಒಡನಾಡ್ತೀನಿ ಅಂತ ಹೇಳಿ ಏಕಚಿತ್ತದಲ್ಲಿ ಅವಳು ಅದೇ ಚಿಂತೆಯಲ್ಲಿ ಇರ್ತಾಳೆ. ಅಂದ್ರೆ ಗಂಡನೇ ಎಲ್ಲ ಅವನಿಗೋಸ್ಕರ ಅಂತ ಹೇಳಿ ಎಲ್ಲಿ ಹೋದ್ರೂ ಕೂಡ ಹೆಣ್ಣು ಮಕ್ಳಿಗೆ ಅಯ್ಯೋ ನಾನು ಯಾವ್ದು ಅಡುಗೆ ಮಾಡೋದಪ್ಪ, ಅವ್ನಿಗೆ ಯಾವ್ದಪ್ಪ ಇಷ್ಟ, ಅವ್ನಿಗೆ ಇಷ್ಟ ಇಲ್ಲದೆ ಇರೋದನ್ನ ಯಾವುದನ್ನು ಕೂಡ ಮಾಡಲ್ಲ. ಮಾಡಿದ್ರೂ ಕೂಡ ರಂಪಾಟ ಆಗೋಗುತ್ತೆ ಅಲ್ವಾ. ಅದರಿಂದ ಅವನ ಇಷ್ಟದ ಪ್ರಕಾರ, ಅವನ ಇಚ್ಛೆಯ ಪ್ರಕಾರ ಯಾವಾಗ್ಲೂ ಕೂಡ ಅವನ ಚಿಂತೆಯಲ್ಲೇ ಒಬ್ಬ ಹೆಣ್ಮಗಳು ಇರ್ತಾಳೆ. ಗಂಡನಿಗಾಗಿ ಏನ್ ಮಾಡ್ಲಿ ನಾನು, ಗಂಡನಿಗೋಸ್ಕರ ನಾನು ಯಾವ ರೀತಿ ಏನ್ ಮಾಡ್ಲಿ, ಯಾವ ರೀತಿ ಇರ್ಲಿ, ಯಾವ ರೀತಿ ನಾನು ಮಾತಾಡ್ಲಿ, ಅಥವಾ ಯಾವ ರೀತಿ ನಾನು ಒಡನಾಟದಲ್ಲಿ ಇರ್ಲಿ, ಈ ಚಿಂತೆಯಲ್ಲಿ ಅವಳು ಯಾವಾಗ್ಲೂ ಕೂಡ ಸದಾ ಮುಳುಗಿರ್ತಾಳೆ. ಹೀಗಿರುವುದರಿಂದಲೇ ಮತ್ತು ಇಷ್ಟು ಆದುದರಿಂದಲೇ ಇಷ್ಟು ದೊಡ್ಡ ಪ್ರಮಾಣದ ವರ್ಗವೊಂದು ನಮ್ಮ ಒಟ್ಟು ಚರಿತ್ರೆಯಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ನಿಷ್ಕ್ರಿಯವಾಗಿಯೇ ಉಳಿದದ್ದು. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಇಲ್ಲಿ ಲೇಖಕಿಯಾದಂತಹ ವಿಜಯ ದಬ್ಬೆ ಅವರು ಮಾತಾಡ್ತಾರೆ. ವಾಸ್ತವದ ಪರಿಸ್ಥಿತಿ ಇದು. ಆದ್ರಿಂದ ಇಷ್ಟು ದೊಡ್ಡ ಪ್ರಮಾಣದ ವರ್ಗ, ಈ ಸ್ತ್ರೀ ವರ್ಗ ಅನ್ನೋದು ನಮ್ಮ ಒಟ್ಟು ಚರಿತ್ರೆಯ ಉಳಿದ ಕ್ಷೇತ್ರಗಳಲ್ಲಿ ಕಡಿಮೆ ನಿಷ್ಕ್ರಿಯವರಾಗಿ ಕಾಣ್ತಾರೆ. ಅಂದ್ರೆ ಸದಾ ಕಾಲ ಗಂಡನ ಚಿಂತೆಯಲ್ಲೇ ಇರುವಂತಹ ಹೆಣ್ಮಕ್ಳು ಯಾವ ಸಾಧನೆಯನ್ನ ಮಾಡಿದ್ದಾರೆ, ಎಲ್ಲಿ ಮುಂದೆ ಬಂದಿದ್ದಾರೆ, ಅವ್ರನ್ನ ಮುಂದುವರಕ್ಕೂ ಕೂಡ ಬಿಡಲ್ಲ. ಗಂಡು ಪ್ರಪಂಚ ಅಥವಾ ಪುರುಷ ಪ್ರಧಾನ ಪ್ರಪಂಚ ಮುಂದುವರಕ್ಕೂ ಕೂಡ ಬಿಡಲ್ಲ. ಅವ್ರಿಗೇನಾದ್ರೂ ಒಳ್ಳೇದಾಗುತ್ತೆ ಅಂತಂದ್ರೆ ಅದಕ್ಕೆ ಕಟ್ಟಿ ಹಾಳುವಂತಹ ಗಂಡು ಆ ಸಾಧ್ಯತೆಗಳನ್ನ ಮಾಡ್ಲಿಕ್ಕೂ ಕೂಡ ಬಿಡಲ್ಲ. ಹೊರಗಡೆ ಅವಳನ್ನ ಕಳಿಸಿದ್ರೆ ಅವಳೆಲ್ಲಿ ಗ್ರೇಟ್ ಆಗಿ ಹೋಗ್ತಾಳೋ, ಶ್ರೇಷ್ಠತೆಯನ್ನ ಪಡ್ಕೊಬಿಡ್ತಾಳೋ, ಅಥವಾ ಹಣವನ್ನ ಅವಳು ಸಂಪಾದನೆ ಮಾಡ್ಕೋತಾಳೋ, ಆಗ ಅವಳಿಗೆ ದುರಂಕಾರ ಅನ್ನೋದು ಬರ್ಬೋದು, ಅಹಂಕಾರ ಅನ್ನೋದು ಬರ್ಬೋದು. ಆಗ ಅವಳನ್ನ ಕಟ್ಟಿ ಆಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಯಾವುದೇ ಅವಕಾಶಗಳನ್ನ ಕೊಡಲ್ಲ. ಅಂತಹ ಅವಕಾಶಗಳನ್ನ ವಂಚಿತರಾಗಿ ಅವರು ಬದುಕ್ತಾ ಇರ್ತಾರೆ ನೋಡಿ. ಅದರಿಂದ ಒಟ್ಟು ಚರಿತ್ರೆಯಲ್ಲಿ ಉಳಿದ ಯಾವ ಕ್ಷೇತ್ರದಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ನಿಷ್ಕ್ರಿಯವಾಗಿ ಅವರು ಕಂಡು ಬರ್ತಾರೆ. ಪುರುಷನಿಗೆ ಈ ಜೀವನ ಅವನ ಜೀವನದ ಒಂದು ಭಾಗವಾದರೆ ಸ್ತ್ರೀಯರಿಗೆ ಈ ಭಾಗವೇ ಸರ್ವಸ್ವ ಭಾಗವೇ. ಗಂಡನೇ ಸರ್ವಸ್ವ. ಅವನಿಗೆ ಸೇವೆ ಮಾಡೋದೇ, ಅಥವಾ ಅವನು ತಿಳ್ಕೊಂಡು ಅವನ ಅರ್ಥ ಮಾಡ್ಕೊಂಡು ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಡು, ಮನಸ್ಸಿನ ಇಚ್ಛೆಗೆ ಮೀರಿ ಮಾಡಂಗಿಲ್ಲ, ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ನಿಗೆ ಇಂಥದ್ದೇ ಇಷ್ಟ, ಈ ತರ ಮಾಡಿದ್ರೆ ಅವನು ಸಂತೋಷ ಪಡ್ತಾನೆ, ಈ ರೀತಿಯೇ ಇದ್ರೆ ಅವನಿಗೆ ಸಂತೋಷ, ಈ ರೀತಿ ಇದ್ರೆ ನೆಮ್ಮದಿ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಇರುವಂಥದ್ದು ಅವಳು ಸರ್ವಸ್ವ. ಆದರೆ ಗಂಡನಿಗೆ ಅದನ್ನು ಕಟ್ಟಿ ಆಳುವಂಥದ್ದು, ಸ್ತ್ರೀಯರನ್ನು ಕಟ್ಟಿ ಆಳುವಂಥದ್ದು, ಅಥವಾ ಹೆಣ್ಣನ್ನ ಅಥವಾ ಹೆಂಡತಿಯನ್ನು ಕಟ್ಟಿ ಆಳುವಂಥದ್ದು ಒಂದು ಭಾಗ, ಜೀವನದ ಒಂದು ಭಾಗ ನೋಡಿ. ಅಂದರೆ ಕೂಪ ಮಂಡೂಕಗಳಾಗಿ ಉಳಿಯಲು ಎಂಥ ಸುವರ್ಣಾವಕಾಶ ಅಲ್ವಾ. ಕೂಪ ಮಂಡೂಕಗಳಾಗಿಯೇ ಇರ್ತಾರೆ ಅಂತ, ಹೋಗಲ್ಲ, ಮುಂದೆ ಹೋಗೋಕ್ಕೂ ಕೂಡ ಬಿಡಲ್ಲ. ಆಮೇಲೆ ಯಾವಾಗ್ಲೂ ಕೂಡ ನಿನಗೇನು ಬರಲ್ಲ, ನಿನಗೇನು ಗೊತ್ತಿಲ್ಲ, ನಿನಗೆ ಯಾವುದೂ ಕೂಡ ಬರಲ್ಲ ಅಂತ ಹೇಳಿ ಹೀಯಾಳಿಸೋದು ಬೇರೆ. ಕೂಪ ಮಂಡೂಕಗಳಾಗಿಯೇ ಹೆಣ್ಮಕ್ಳು ಇರ್ತಾರೆ. ಈಚಿನ ವಿದ್ಯಾವಂತ ಯುವತಿಯರು ಹೆಚ್ಚು ಕಡಿಮೆ ಬೇರೆ ರೂಪಗಳಲ್ಲಿ ಇದೇ ಚೌಕಟ್ಟಿನಲ್ಲಿ ವಿಹರಿಸುತ್ತಾರೆ ಎಂದರೆ ಆಶ್ಚರ್ಯವೇನಿಲ್ಲ. ಹೆಚ್ಚು ಪಾಲು ಎಲ್ಲಾ ಹೆಣ್ಮಕ್ಳು ವಿದ್ಯಾವಂತರಾದ್ರೂ ಕೂಡ ಅವಿದ್ಯಾವಂತರಾದ್ರೂ ಕೂಡ ಕೂಪ ಮಂಡೂಕಗಳಾಗಿಯೇ ಇರ್ತಾರೆ. ಗಂಡನನ್ನ ಬಿಟ್ಟು ಆಲೋಚನೆಯನ್ನ ಮಾಡಲ್ಲ, ಅಥವಾ ಗಂಡನನ್ನ ಬಿಟ್ಟು ಮುಂದೆ ಸಾಗಬೇಕು ಅನ್ನೋದು ಕೂಡ ಚಿಂತೆಯನ್ನ ಮಾಡಲ್ಲ. ಯಾಕೆಂತಂದ್ರೆ ಆ ಸಂಸ್ಕೃತಿಯ ಹೆಸರಿನಲ್ಲಿ ಕಟ್ಟುಪಾಡು, ಸಂಸ್ಕೃತಿ, ಆಚಾರ ಇವುಗಳ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಬಂಧಿಸಿಟ್ಟಿರ್ತಾರೆ. ಆ ಬಂಧನವನ್ನ ಮೀರಿ
ದಾಟಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬಂಧನವನ್ನ ದಾಟಿ ಯಾವುದೇ ಸಾಧನೆಯನ್ನ ಮಾಡಕ್ಕೆ ಅಷ್ಟು ಸುಲಭವಾಗಿ ಈ ಪುರುಷ ಪ್ರಧಾನ ಪ್ರಪಂಚ ಬಿಡಲ್ಲ. ನೋಡಿ, ಬೌದ್ಧಿಕ ಸ್ತರಗಳಲ್ಲಿ ಸ್ತ್ರೀಯರನ್ನ ಗುರುತಿಸುವಲ್ಲಿ ಹೊನ್ನಮ್ಮನಂತಹ ಲೇಖಕರು, ಈಚಿನ ಪ್ರಗತಿಪರರೆಂದಿರಿಸಿಕೊಂಡಂತಹ ಬರವಣಿಗೆಗಳು ಕೂಡ ಈ ಮಾತಿಗೆ ಅಪವಾದವಾಗಿಲ್ಲ. ವಿಫಲರಾದರೂ ಸ್ತ್ರೀಯರು ಕೇವಲ ಪತಿಗೆ ಸೇವೆ ಮಾಡುವ ಮರದ ತುಂಡುಗಳಲ್ಲ ಎಂಬುದು ಹೊನ್ನಮ್ಮನಿಗೆ ಸ್ಪಷ್ಟವಾಗಿದೆ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ವಿಜಯದಬ್ಬೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಗಂಡನಿಗೆ ಸೇವೆ ಮಾಡುವಂತಹ ಮರದ ತುಂಡುಗಳಲ್ಲ ಅನ್ನೋದು ಹೊನ್ನಮ್ಮನಿಗೆ ಸ್ಪಷ್ಟವಾಗಿದೆ ಅಂತ. ಬೌದ್ಧಿಕ ಸ್ತರಗಳಲ್ಲಿ ಸ್ತ್ರೀಯರನ್ನ ಗುರುತಿಸುವಲ್ಲಿ ಹೊನ್ನಮ್ಮನಂತಹ ಲೇಖಕರು, ಅದರಲ್ಲಿ ಇತ್ತೀಚಿನ ಪ್ರಗತಿಪರ ಲೇಖಕರು ಕೂಡ ಅಥವಾ ಬರವಣಿಗೆಗಳು ಕೂಡ ಈ ಅಪವಾದಕ್ಕೆ ಹೊರತಾಗಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಈ ಸ್ತ್ರೀಯರು ಕೇವಲ ಪತಿಗೆ ಸೇವೆ ಮಾಡುವಂತಹ ಮರದ ತುಂಡುಗಳಲ್ಲ ಅನ್ನೋದು ಹೊನ್ನಮ್ಮನಿಗೂ ಕೂಡ ಗೊತ್ತು. ಆಗಿನ ಕಾಲದಲ್ಲಿ ಇದ್ದಂತಹ ಕಟ್ಟುಪಾಡುಗಳು, ಆಚಾರಗಳು ಏನೇ ಇದ್ರೂ ಕೂಡ ಅದು ಅವಳಿಗೂ ಕೂಡ ಗೊತ್ತಿದೆ. ಅವರಿಗೂ ತಮ್ಮದೇ ಆದ ಕೆಲವು ಇಷ್ಟಾನಿಷ್ಟಗಳು ಇರುತ್ತವೆ ಎಂಬುದರ ಕಲ್ಪನೆ ಆಕೆಗೆ ಇದ್ದೇ ಇದೆ, ಅವಳಿಗೂ ಕೂಡ. ಯಾಕೆಂದ್ರೆ ಅವಳು ಸ್ವತಃ ಒಬ್ಬ ಹೆಣ್ಣು. ಆಮೇಲೆ ಅವಳು ಕೆಲಸವನ್ನ ಊಳಿಗವನ್ನ ಮಾಡ್ತಾ ಇದ್ದವಳೆ, ಪಾಪ ಸಂಚಿಯ ಕೆಲಸವನ್ನ ಮಾಡ್ತಾ ಇದ್ದವಳೆ. ಅರಮನೆಯ ಎಂತಹ ಸವಲತ್ತಿನಲ್ಲಿ ಇದ್ರೂ ಕೂಡ ಅವಳು ಕೂಡ ಊಳಿಗದವಳೆ. ಅದರಿಂದ ಇಷ್ಟಾನಿಷ್ಟಗಳು ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಅನ್ನೋದು ಕೂಡ ಗೊತ್ತು, ಏಕೆಂತಂದ್ರೆ ಕಟ್ಟಿ ಆಳುವಂತಹ ಪುರುಷನಿಂದ. ಆದರೆ ಈ ಇಷ್ಟಾನಿಷ್ಟಗಳು ಪತಿರಾಯನ ಮುದ್ರೆ ಬೀಳದೆ ಚಲಾವಣೆಗೆ ಬರುವಂತಿಲ್ಲ. ಏನೇ ಇಷ್ಟಗಳು ಇದ್ರೂ ಕೂಡ ಪತಿರಾಯನ ಮುದ್ರೆ ಬೀಳ್ಬೇಕು, ಎಸ್ ಓಕೆ ಅಂತ ಹೇಳಬೇಕು. ಹಾಗಾದ್ರೆ ಮಾತ್ರ ಅವನು ಸ್ಯಾಂಕ್ಷನ್ ಮಾಡಿದ್ರೆ ಮಾತ್ರ ಅವಳಿಗೆ ಎಲ್ಲವೂ ಕೂಡ ಸಿಗುವಂಥದ್ದು ಅಂತ. ಯಾವುದಾದ್ರೂ ಈಗ ಏನಾದರೂ ಒಂದು ಸೀರೆ ತಗೋಬೇಕಾ ಅಂತಂದ್ರೆ, ಇದೊಂದು ಸೀರೆ ತಗೊಳ್ಳ, ತುಂಬ ಚೆನ್ನಾಗಿದೆ, ಇದೊಂದು ಸೀರೆ ತಗೊಳ್ಳ ಅಂತ ಹೇಳಿ. ಯಾವುದಾದ್ರೂ ಒಂದು ವಸ್ತು ತಗೋಬೇಕು ಅಂತಂದ್ರೆ, ನನಗೆ ತುಂಬ ಇಷ್ಟ ಆಯಿತು, ಈ ವಸ್ತು ತಗೊಳ್ಳ, ತುಂಬ ದಿನ ಆಯಿತು ಅಮ್ಮನ ಮನೆಗೆ ಹೋಗೋದೆ, ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರಲ್ಲ. ನೋಡಿ, ಇದೆಲ್ಲವೂ ಕೂಡ ಆಕೆಗೆ ಇಷ್ಟ ಇದ್ರೂ ಕೂಡ ಪರ್ಮಿಷನ್ನ ಕೇಳಬೇಕಾಗುತ್ತೆ. ಅವನು ಓಕೆ ಅಂತ ಹೇಳಿದ್ರೆ ಆಗ ಇವಳಿಗೆ ಎಲ್ಲವೂ ಕೂಡ ಸಿಗುತ್ತೆ, ಇಲ್ಲ ಅಂತಂದ್ರೆ ಸಿಗಲ್ಲ. ಅವನ ಮನಸ್ಸಿನ ಇಚ್ಛೆಯ ಮೇರೆಗೆ ಏನಾದರೂ ನಾವು ಮಾಡಿಬಿಟ್ರೆ ಅದು ದೊಡ್ಡ ಅಪರಾಧ, ಅದು ದೊಡ್ಡ ಅಪರಾಧ. ಅದೇ ಹೆಣ್ಣಿನ ಮನಸ್ಸಿನ ವಿರುದ್ಧವಾಗಿ ಏನಾದರೂ ಪತಿ ಏನಾದರೂ ಮಾಡಿದ್ರು ಕೂಡ ಅದೇನಿಲ್ಲ, ಸಾಮಾನ್ಯ, ಕಾಮನ್ ಅದು ಅಂತ ಮಾತಾಡ್ತಾರೆ. ನೋಡಿ, ಇಲ್ಲಿ ಮನದ ಒಲವ ಅರಿತು ಒಡಂಬಟ್ಟುದ ನೋಡರಸಿ ಮನಬಾರದದನ್ನು ಮರೆಯುವುದು. ಮನದ ಒಲವ ಅರಿತು ಒಡಂಬಟ್ಟುದ ನೋಡರಸಿ ಮನಬಾರದದನ್ನು ಮರೆಯುವುದು. ಇಲ್ಲಿ ಯಾರ ಮನದೊಲವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಗಂಡನ ಮನಸ್ಸನ್ನ ಅರ್ಥ ಅಂದ್ರೆ ಅವನ ಮನಸ್ಸಿಗೆ ಅದು ಇಷ್ಟ ಆಗ್ಬೇಕು. ಅವನ ಮನಸ್ಸಿಗೆ ಇಷ್ಟ ಆಗಿ ಅವನ ಮನಸ್ಸಿಗೆ ಇಷ್ಟ ಆಗಿರೋದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ಬೇಕೇ ಹೊರತು ಮನಬಾರದದನ್ನು ಮರೆಯುವುದು. ಅವನ ಮನಸ್ಸಿಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ನಮ್ಗದು ಇಷ್ಟ ಇದ್ರೂ ಕೂಡ, ಹೆಣ್ಮಕ್ಳಿಗೆ ಇಷ್ಟ ಇದ್ರೂ ಕೂಡ ಅದನ್ನ ನಾವು ಸ್ವೀಕಾರ ಮಾಡೋಂಗಿಲ್ಲ, ನಾವು ತಗೊಳಂಗೂ ಕೂಡ ಇಲ್ಲ. ನೋಡಿ, ಅದನ್ನ ಒಡಂಬಟ್ಟುದು, ಅದನ್ನ ನೋಡರಸಿ ಮನಬಾರದದನ್ನು ಮರೆಯುವುದು. ಈ ಎಲ್ಲಾ ಮೌಲ್ಯಗಳು ಹೆಣ್ಣಿಗೆ ಸಹನೆ ಇರಬೇಕೆಂಬುದನ್ನ ಮತ್ತೆ ಒತ್ತಿ ಒತ್ತಿ ಹೇಳುವುದು ಹೊಸತಲ್ಲ. ಪಾಪ ಅವಳಿಗೆ ಇಷ್ಟ ಇದ್ರೂ ಕೂಡ ಅದನ್ನ ತೊಟ್ಕೋಬೇಕು ಅಂತ ಇಷ್ಟ ಇದ್ರು, ಅಥವಾ ಅದನ್ನ ತಗೋಬೇಕು ಅಂತ ಇಷ್ಟ ಇದ್ರು ಕೂಡ ಏನಾದರೂ ಅವನಿಗಿಚ್ಛೆ ಇಲ್ಲ ಅಂತಂದ್ರೆ, ಗಂಡ ಏನಾದ್ರೂ ಇಷ್ಟಪಡ್ಲಿಲ್ಲ ಅಂತ ಅಂದ್ರೆ ಅದನ್ನ ತಗೊಳಂಗಿಲ್ಲ. ಇದೆಲ್ಲವೂ ಕೂಡ ಏನು ಅಂತಂದ್ರೆ ಹೆಣ್ಣಿಗೆ ಸಹನೆ ಇರಬೇಕು ಅನ್ನೋದನ್ನ ಮತ್ತೆ ಮತ್ತೆ ಹೇಳಿದಂತೆ ಇದೆ. ಹೆಣ್ಣಿಗೆ ಸಹನೆ ಇರಬೇಕು ಅನ್ನೋದನ್ನ ಹೇಳಿದಂತೆ ಇದೆ. ಹೆಣ್ಣಿಗೆ ಸಹನಾಶೀಲೆ, ಅವಳು ಏನ್ ಹೇಳಿದ್ರು ಕೂಡ ಅದನ್ನ ಸಹನೆಯಿಂದ ಸಹಿಸ್ಕೊಂಡು ಇರಬೇಕು. ಗಂಡು ಹಂಗಲ್ಲ, ಗಂಡು ಸಹಿಸಲ್ಲ. ಹೆಣ್ಣು ಏನಾದರೂ ಹೇಳಿದ್ರೆ, ಅದರಿಂದ ಏನಾದರೂ ಚಿಕ್ಕದೇನಾದರೂ ತಪ್ಪಾಗ್ಬಿಟ್ರು ಕೂಡ ಗಂಡು ಸಹಿಸಲ್ಲ. ಆದರೆ ಹೆಣ್ಣು ಮಾತ್ರ ಯಾವಾಗಲೂ ಕೂಡ ಸಹನಾಮೂರ್ತಿಯಾಗೇ ಇರಬೇಕು. ಯಾಕಂತಂದ್ರೆ ಹೆಣ್ಣು ಭೂಮಿಯ ರೀತಿಯಲ್ಲಿ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಆಕೆ ಹೇಗೆ ತಗೊಂಡಿದ್ದಾಳೋ ಹಾಗೆ ಹೆಣ್ಣೂ ಕೂಡ ಇರಬೇಕು ಅನ್ನೋದನ್ನೇ ಹೇಳ್ತಾರೆ. ಅದು ಅಪ್ಪ ಅಮ್ಮನಿಂದ ಆಗ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳುವಂಥದ್ದು. ಹೀಗಾಗಿ ಮನಬಾರದದನ್ನು ಮರೆಯುವುದು, ಎಲ್ಲವನ್ನು ನುಂಗಿಕೊಳ್ಳುವುದೇ ಅತ್ಯುತ್ಕೃಷ್ಟವಾದುದು. ಮನಬಾರದದ, ಅವನಿಗೆ ಇಷ್ಟ ಇಲ್ಲದೆ ಇರುವಂಥದ್ದನ್ನ ಎಲ್ಲವನ್ನೂ ಕೂಡ ಇವಳು ಸಹಿಸ್ಕೊಂಡು ಆಯ್ತು ಆಗ್ಲಿ ಅಂತ ಸಹಿಸ್ಕೊಂಡು ಇರಬೇಕು. ಅವನಿಗೆ ಇಷ್ಟ ಇರೋದನ್ನ ಮಾತ್ರ ಕೊಡಬೇಕು.
ಇಂಥ ತಾಳ್ಮೆಯನ್ನ ಸವಿಯಾಗಿ ಬೋಧಿಸಿ ಪ್ರಬಲ ವರ್ಗದ ದಾರಿಯನ್ನ ಸುಗಮಗೊಳಿಸಿದ ನಮ್ಮವರ ಚಾಣಾಕ್ಷತನವನ್ನ ಎಷ್ಟು ಮೆಚ್ಚಿಕೊಂಡರೂ ಸಾಲದು ಅಲ್ವಾ. ಪ್ರಬಲ ವರ್ಗದವರು ಅಂತಂದ್ರೆ ಗಂಡು ಅಂತ. ಅಯ್ಯೋ ಗಂಡ ಏನೋ ಒಪ್ಪಲ್ಲಮ್ಮ, ಬೇಡ ಬಿಡು, ನಿಂಗೆ ಇಷ್ಟ ಇದ್ರೂ ಕೂಡ ನಿಮ್ ಗಂಡ ಒಪ್ಪಲ್ಲ, ಬೇಡ ಬಿಡು ಅಂತ ಹೇಳೋದು. ಅದನ್ನ ಸಹಿಸ್ಕೊಂಡು ಇರ್ಬೇಕು, ಆಯ್ತು ಪರವಾಗಿಲ್ಲ ಅಂತ ಹೇಳಿ. ನೋಡಿ, ಈ ರೀತಿಯ ಚಾಣಾಕ್ಷತೆಯನ್ನು ಎಷ್ಟು ಮೆಚ್ಚಿಕೊಂಡ್ರೂ ಕೂಡ ಸಾಲದು. ಒಂದು ವೇಳೆ ಆತನ ಕಾರ್ಯ ಅನುಚಿತವಾಗಿದ್ದಲ್ಲಿ ಈಕೆಯ ಪ್ರತಿಕ್ರಿಯೆ ಹೇಗಿರಬೇಕು? ಅಕಸ್ಮಾತ್ ಅವನೇನಾದ್ರೂ ತಪ್ಪು ಮಾಡಿದ್ರೆ, ಅವನ ವರ್ತನೆ ಅನುಚಿತವಾಗಿ ಏನಾದ್ರೂ ಇದ್ರೆ ಇವಳು ರೇಗಾಡಂಗಿಲ್ಲ, ಕೂಗಾಡಂಗಿಲ್ಲ, ಏಯ್ ತಪ್ಪು ಮಾಡಿದ್ಯಾ ಅಂತ ಹೇಳಂಗಿಲ್ಲ, ಯಾವುದೂ ಕೂಡ ಹೇಳಂಗಿಲ್ಲ. ಅಂದ್ರೆ ಯಾವ ರೀತಿ ಇರಬೇಕು, ಎಷ್ಟು ಸಮಾಧಾನಿಯಾಗಿ ಹೆಣ್ಣೊಬ್ಬಳು ಇರಬೇಕು ಅನ್ನೋದನ್ನ ಸಂಚಿಯ ಹೊನ್ನಮ್ಮ ಇಲ್ಲಿ ತಿಳಿಸ್ತಾರೆ ನೋಡಿ. ಅನುಚಿತ ಕಾರ್ಯವನ್ ಅವನ್ ಒಡರಿಸೆ ಕಂಡು ನಿನಗದು ನೀತವಲ್ಲೆಂದು ನೆನೆಯಿಪನ್ನಲ್ಲದೆ ನೇಮಿಪುವುದಿಲ್ಲೆಂದು ವಿನಯವೆರೆಸಿ ಭಿನ್ನಪಿಯುವುದು. ಆ ಅನುಚಿತ ಕಾರ್ಯವನ್ ಅವನ್ ಒಡರಿಸೆ ಕಂಡು, ಅವನಲ್ಲಿ ಏನಾದರೂ ಅನುಚಿತ ಕಾರ್ಯವನ್ನ ನೀವೇನಾದರೂ ನೋಡಿದ್ರೆ, ಏನೋ ತಪ್ಪು ಕೆಲಸ ಮಾಡ್ತಾ ಇದ್ದಾನೆ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ಏನಾದರೂ ನೋಡಿದ್ರೆ, ನಿನಗದು ನೀತಾ, ನೀನು ಗಟ್ಟಿಯಾಗಿ ಹೇಳಂಗಿಲ್ಲ, ಆಜ್ಞೆ ಮಾಡಂಗಿಲ್ಲ, ಜೋರಾಗಿ ಹೇಳಂಗಿಲ್ಲ, ವಿನಯದಿಂದ ಹೇಳಬೇಕು. ನೋಡಪ್ಪ, ನಿನಗದು ಯೋಗ್ಯ ಅಲ್ಲಪ್ಪ, ನೀನು ಮಾಡ್ತಾ ಇರೋ ಕೆಲಸ ನಿನಗದು ಯೋಗ್ಯ ಅಲ್ಲ. ಯಾಕೆಂತಂದ್ರೆ ನೀ ಎಂಥವನು, ನೀ ಶ್ರೀರಾಮಚಂದ್ರ, ನಿನ್ನಂಥವನು ಈ ಥರ ಕೆಲಸ ಮಾಡಬಾರ್ದು ಅಂತ ಹೇಳಬೇಕು. ಆ ರೀತಿ ನೀತವಲ್ಲ ಅಂತ ಹೇಳಿ ನೆನಪು ಮಾಡಬೇಕು. ನಾವು ನೆನಪು ಮಾಡಬೇಕು ಅಂದರೆ ಹೆಣ್ಣುಮಕ್ಕಳು ನೆನಪು ಮಾಡಬೇಕು, ನಿನಗೆ ಅದು ಯೋಗ್ಯವಾದಂತಹ ಕೆಲಸ ಅಲ್ಲ, ನೀನು ಶ್ರೀರಾಮಚಂದ್ರ ಅಂಥವನು, ನೀನು ಅಂಥವನಾಗಿ ಇಟ್ಕೊಂಡು ಈ ಥರ ಕೆಲಸವನ್ನ ಮಾಡದ, ಈ ಕೆಟ್ಟ ಕೆಲಸವನ್ನ ಮಾಡಬೇಡ ಅಂತ ಹೇಳಿ ನೆನಪು ಮಾಡಬೇಕು, ಸ್ಮರಿಸ್ಬೇಕು. ಅವನು ಮರ್ತೋಗಿರ್ತಾನೆ ಪಾಪ, ಸ್ಮರಿಸ್ಬೇಕು. ನೇಮಿಪುವುದಲ್ಲೆಂದು ವಿನಯವೆರೆಸಿ ಭಿನ್ನಪಿಯುವುದು. ನೇಮ ಅಂತಂದ್ರೆ ಆಜ್ಞೆ ಮಾಡಬಾರ್ದು ಅಂತ, ಆಜ್ಞೆಯನ್ನ ಮಾಡಬಾರ್ದು, ಬರೀ ವಿನಯದಿಂದ ನಾವು ಭಿನ್ನಮಿಸ್ಬೇಕು, ವಿನಯದಿಂದ ನಾವು ಹೇಳಬೇಕಾಗುತ್ತೆ. ಅಂದ್ರೆ ಹೆಣ್ಣುಮಕ್ಕಳು ವಿನಯದಿಂದ ಹೇಳಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ. ನಿಸ್ಸಂದೇಹವಾಗಿ ದಂಡೋಪಾಯಕ್ಕಿಂತ ಭೇದೋಪಾಯ ಶಕ್ತವಾದದ್ದಿರಬಹುದು ಅಲ್ವಾ. ದಂಡೋಪಾಯಕ್ಕಿಂತ ಜೋರು ಗಲಾಟೆ ಮಾಡ್ಕೊಂಡು ಹೊಡೆದಾಟ ಬಡದಾಟ ಮಾಡೋಕ್ಕಿಂತ ಭೇದೋಪಾಯ ಬಹಳ ಒಳ್ಳೇದೇ, ಸರಿ. ಆದರೆ ಪ್ರಭು ಸಂಹಿತೆಯ ದಾರಿ ಈಕೆಯ ಪಾಲಿಗೆ ಸಾಧ್ಯವೇ ಇಲ್ಲ. ಆಜ್ಞಾಪಾಲಕಳಾಗಿ ಇವಳು ಯಾವತ್ತೂ ಕೂಡ ಮಾಡಕ್ ಸಾಧ್ಯ ಇಲ್ಲ. ಪ್ರಭು ಸಂಹಿತೆ ಆಜ್ಞೆಯನ್ನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇವಳು ವಿನಯದಿಂದ ಹೇಳ್ಬೋದು, ನೋಡಪ್ಪ ಹಿಂಗ್ ಮಾಡ್ಬೇಡಪ್ಪ, ಇದು ನಿನ್ನ ಯೋಗ್ಯತೆಗೆ ಒಳ್ಳೇದಲ್ಲಪ್ಪ ಅಂತ ಹೇಳಬೇಕೇ ಹೊರತು ಆಜ್ಞೆಯನ್ನ ಮಾಡಂಗಿಲ್ಲ. ಯಾಕೆಂದ್ರೆ ಈಕೆಯ ಪ್ರಭುವೇ ಆತನಾಗಿರುವಾಗ ದಾಸಿಯಿಂದ ಪ್ರಭು ಸಂಹಿತವೇ ಬಹಳ ಅದ್ಭುತ. ಇಲ್ಲಿ ಈಕೆಯ ಪ್ರಭುವೇ ಆತ. ಅದರಿಂದ ಪ್ರಭುವಿಗೆ ದಾಸಿ ಏನಾದರೂ ಹೇಳಕ್ಕಾಗುತ್ತಾ? ಪ್ರಭುವಿಗೆ ದಾಸಿ ಏನೂ ಹೇಳಕ್ಕಾಗಲ್ಲ. ಪ್ರಭುವಿಗೆ ಯಾರಾದರೂ, ಯಜಮಾನನಿಗೆ ಯಾರಾದರೂ ಸೇವಕರ ಏನಾದರೂ ಮಾತನ್ನ ಹೇಳಕ್ಕಾಗುತ್ತಾ? ಇಲ್ಲ, ಅವ್ರಿಗೆ ಉಳಿಗಾಲನೇ ಇಲ್ಲ. ಅಥವಾ ಅಂತಹ ಮಾತನ್ನ ಏನಾದರೂ ಕೇಳ್ತಾರ? ಈ ಪ್ರಪಂಚದಲ್ಲಿ ಯಾರೂ ಕೂಡ ಹಂಗಿಲ್ವೇ ಇಲ್ಲ. ಪ್ರಭುಗಳು ಸೇವಕರ ಮಾತನ್ನ ಕೇಳಿದಂತಹ ಚರಿತ್ರೆಯನ್ನ ನಾವು ಎಲ್ಲೂ ಕೂಡ ಕಾಣಕ್ ಸಾಧ್ಯ ಇಲ್ಲ. ಆದ್ರಿಂದ ಪ್ರಭುವೇ ಆತನಾಗಿರ್ಬೇಕಾದ್ರೆ, ಗಂಡನೇ ಆತನಾಗಿರ್ಬೇಕಾದ್ರೆ ದಾಸಿಯಾದಂತಹ ಹೆಂಡತಿಗೆ ಹೇಳಕ್ ಸಾಧ್ಯ ಇಲ್ಲ. ಅದರಿಂದ ಕಾಂತಾ ಸಂಹಿತದ ದಾರಿ ಮಾತ್ರ ಈಕೆಗೆ ಸಾಧ್ಯ. ನೆನಪಿಸುವುದೇ ಹೊರತು ನೇಮಿಪುವುದಲ್ಲ. ನೆನಪಿಸೋದೇ ಹೊರತು ನೇಮಿಸಬಾರ್ದು, ಆಜ್ಞೆಯನ್ನ ಮಾಡಬಾರ್ದು. ಯಾವುದೇ ವ್ಯವಸ್ಥೆಯಲ್ಲೂ ದುರ್ಬಲ ವರ್ಗಗಳು ತಮಗೆ ವಿನೀತವಾಗಿರಬೇಕೆಂದೇ ಪ್ರಬಲ ವರ್ಗಗಳು ಅಪೇಕ್ಷಿಸುತ್ತದೆ ಅಲ್ವಾ. ದುರ್ಬಲ ವರ್ಗ ಅಂತಂದ್ರೆ ಇಲ್ಲಿ ಹೆಣ್ಮಕ್ಳು, ಪ್ರಬಲ ವರ್ಗಗಳು ಅಂತಂದ್ರೆ ಗಂಡು ಮಕ್ಳು. ಅದರಿಂದ ಅವರನ್ನ ಕಟ್ಟಿ ಹಾಳ್ಬೇಕೇ ಹೊರತು, ಗಂಡು ಹೆಣ್ಣನ್ನ ಕಟ್ಟಿ ಹಾಳ್ಬೇಕೇ ಹೊರತು ಹೆಣ್ಣು ಗಂಡನ್ನ ಕಟ್ಟಿ ಹಾಳೋದಲ್ಲ, ಆಜ್ಞೆಯನ್ನ ಮಾಡೋದಲ್ಲ. ಈ ದುರ್ಬಲ ವರ್ಗಗಳು ವಿನೀತ ಗುಣವೇ ತಮ್ಮ ಮೂಲ ಗುಣವಾಗಿರಬೇಕೆಂದು ತಿಳಿಯುತ್ತವೆ. ಹೀಗಾಗಿ ನಮ್ಮ ಕಾವ್ಯಗಳು ಹೆಣ್ಣು ಸಮಾಜಕ್ಕೆ ಹೇಗೆ ಅಂಜಿ ನಡೆಯಬೇಕೆಂಬುದನ್ನು ಮಾತ್ರ ಒತ್ತಿ ಹೇಳುತ್ತದೆ. ಹೆಣ್ಮಕ್ಳು ಹೇಗೆ ಸಮಾಜಕ್ಕೆ, ಅಯ್ಯೋ ಸಮಾಜಕ್ಕೆ ಹೆದರುಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇತರ ಜನ ತನ್ನನ್ನೇಳಿಸಿ ನಗದಂತೆ ಪತಿ ಸೇವೆಗೈದು ಬಾಳುವುದು. ಬೇರೆಯವರು ನಗಬಾರ್ದು. ಅದೇನೋ ನಿನ್ ಹೆಂಡತಿ ಅಷ್ಟೊಂದು ಮಾತಾಡ್ತಾ ಇದ್ದಾಳಲ್ಲ, ಅಷ್ಟು ಮಾತಾಡಕ್ ಬಿಟ್ಬಿಟ್ಟಿದ್ಯಲ್ಲ ನೀನು ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಕಟ್ಟಿ ಆಳೋದು ಗಂಡಿನ ಧರ್ಮ. ಅದರಿಂದ ಹೆಣ್ಣು
ಸಮಾಜಕ್ಕೆ ಅಂಜಿ ನಡೀತಾಳೆ. ಅಂತಂದ್ರೆ ಅಯ್ಯಯ್ಯೋ ತನ್ನ ಹೆಂಡತಿ ಹೀಗೆ ಅಂತ ಹೇಳಿ ಅದು ಪತಿಗೆ ಅವಮಾನ ಆಗೋಗುತ್ತೆ. ಯಾವ ಸಮಾಜದಲ್ಲಿ ಯಾರೂ ಕೂಡ ಮಾತಾಡಂಗಿಲ್ಲ ಈ ತರ ಅಂತ ಹೇಳಿ ಅವನನ್ನು ಅವಮಾನ ಮಾಡಂಗಿಲ್ಲ. ತನ್ನನ್ನೇಳಿಸಿ ಅವಮಾನಿಸಿ ನಗದಂತೆ ಪತಿ ಸೇವೆಗೈದು ಬಾಳುವುದು. ಅವಮಾನ ಮಾಡದೆ, ಸಮಾಜದಲ್ಲಿ ಯಾರೂ ಕೂಡ ಅವಮಾನ ಮಾಡದೆ, ಎಷ್ಟು ಬಾಯಿ ಬಿಡ್ಕಿ ಅವಳು, ಯಾವುದೂ ಕೂಡ ಅವನಿಗೆ ಅವಮಾನ ಆಗದಂತೆ ಅವಳು ನಡ್ಕೋಬೇಕು. ಸೇವೆಯನ್ನ ಮಾಡ್ತಾ ಅವಳು ಬಾಳ್ಬೇಕು. ನೋಡಿ, ಅವಳು ಏನೇ ಆದ್ರೂ ಕೂಡ, ಅವಳ ಇಚ್ಛೆ ಏನೇ ಆದ್ರೂ ಕೂಡ, ಅಥವಾ ಅವಳಿಗೆ ಏನೇ ಇಷ್ಟ ಇದ್ರೂ ಕೂಡ ಎಲ್ಲವೂ ಕೂಡ ಪತಿಯ ಇಷ್ಟದ ಮೇರೆಗೆ ಅವಳ ಇಷ್ಟವೂ ಕೂಡ ನಿಂತಿರ್ಬೇಕು. ಅವಳದೇ ಆದಂತಹ, ಅವಳಿಗೆ ಇಷ್ಟ ಇದೆ, ಅವಳಿಗೆ ತುಂಬಾ ಪ್ರೀತಿ ಇದೆ, ಅಥವಾ ತುಂಬಾ ಅಕ್ಕರೆ ಇದೆ ಅಂತ ಹೇಳಿ ಯಾವುದನ್ನು ಕೂಡ ಮಾಡಂಗಿಲ್ಲ. ಅದು ಯಾವುದೇ ಸಂಬಂಧನೇ ಆಗ್ಲಿ ಅಥವಾ ಏನೇ ಆಗ್ಲಿ, ಗಂಡನಿಗೆ ಇಷ್ಟ ಆದ್ರೆ ಮಾತ್ರ, ಗಂಡನಿಗೆ ಇಷ್ಟ ಆದವ್ರನ್ನ ಮಾತ್ರ ಅವಳು ತುಂಬಾ ಪ್ರೀತಿಯಿಂದ ಕಾಣ್ಬೇಕು. ಗಂಡನಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಗಂಡನಿಗೆ ಶತ್ರು ಆದವರು ಅವಳಿಗೂ ಕೂಡ ಶತ್ರುವಾಗಿಯೇ ಇರ್ಬೇಕು. ಅವರೆಷ್ಟೇ ಅವರ ಹತ್ತಿರದವರು, ತೀರ ಸಂಬಂಧಿದವರು, ರಕ್ತ ಸಂಬಂಧಿಗಳು ಅಥವಾ ತಂದೆ ತಾಯಿಯೇ ಆಗಿದ್ರೂ ಕೂಡ ಅವಳ ಇಚ್ಛೆಯಲ್ಲಿ ನಡೆಯಲ್ಲ. ನೋಡಿ, ಆರಯ್ಯೇ ತಂದೆ ತಾಯಿ ಆದೊಡಂ ಏನು, ಉಪಕಾರಿಗಳಾದೊಡಂ ಏನು, ಆರಾದೊಡಂ ಆತ್ಮಪತಿಗಾದವರನ್ ದೂರಂ ಎನಿಸಿ ತೊರೆದಿಹುದು. ನೋಡಿ, ಆತ್ಮಪತಿಗೆ ಆಗದವರನ್ನು ದೂರಂ ಎನಿಸಿ ತೊರೆದಿಹುದು. ಅವಳು ತೊರೆದು ಬಿಡ್ಬೇಕು, ಬಿಟ್ಟು ಬಿಡ್ಬೇಕು. ಅವಳು ಯಾರು, ಆರಯ್ಯ ವಿಚಾರ ಮಾಡಿ ನೋಡಿದ್ರೆ ತಂದೆ ತಾಯಿಗಳಾದ್ರೇನು ಅಥವಾ ತುಂಬಾ ಉಪಕಾರಿಗಳು, ಜೀವನಕ್ಕೆ ತುಂಬಾ ಉಪಕಾರವನ್ನ ಮಾಡಿದವರು ಅಂತ ಅಂದ್ರೂ ಕೂಡ, ಅಥವಾ ಯಾವುದೋ ಬಂಧು ಬಳಗ ಗೊತ್ತೇ ಇರಲ್ಲ ಗಂಡನಿಗೆ, ಯಾವ ಬಂಧು ಬಳಗ ಅನ್ನೋದು ಕೂಡ ಗೊತ್ತೇ ಇರಲ್ಲ, ಅದು ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳಲ್ಲ. ಅದರಿಂದ ತನ್ನ ಬಂಧು ಬಳಗ ಮಾತ್ರ ಅವಳ ಬಂಧು ಬಳಗ ಆಗ್ಬೇಕು, ಅವಳ ಬಂಧು ಬಳಗ ತನ್ನ ಬಂಧು ಬಳಗ ಅನ್ನೋದು ಆಗ್ಬಾರ್ದು, ಅದು ಲೆಕ್ಕಕ್ಕೆ ಇರಿಸ್ಕೊಳಲ್ಲ. ನೋಡಿ, ಅದರಿಂದ ಅವನಿಗಿಷ್ಟ ಆದ್ರೆ ಮಾತ್ರ ಅಂತಹ ಬಂಧು ಬಳಗದವ್ರನ್ನ ನೀನು ಮಾತಾಡಿಸ್ಬೋದಮ್ಮ, ಅಥವಾ ನೀನು ಅವ್ರ ಜೊತೆ ಎಲ್ಲಾದ್ರೂ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಅಥವಾ ಮದುವೆಗೆ ಹೋಗ್ಬೇಕು, ಇನ್ನೊಂದು ಯಾವ್ದಾದ್ರು ಸಮಾರಂಭಕ್ಕೆ ಹೋಗ್ಬೇಕು ಅಂತಂದ್ರೆ ಇವನ ಇಚ್ಛೆ ಇರಬೇಕು, ಅಂದ್ರೆ ಗಂಡನ ಇಚ್ಛೆ ಇರಬೇಕು. ಹಾಗಾದ್ರೆ ಮಾತ್ರ ಪರ್ಮಿಷನ್ ಸಿಗೋದು, ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಅವರನ್ನೆಲ್ಲನೂ ಕೂಡ ದೂರನೇ ಇರಿಸ್ಬೇಕು. ಅದನ್ನ ಹೇಳ್ತಾ ಇರೋದಿಲ್ಲ. ನೋಡಿ, ತಂದೆ ತಾಯಿಗಳಾದ್ರೂ ಕೂಡ ಅಥವಾ ಉಪಕಾರಿಗಳು, ಅವಳಿಗೆ ಪಾಪ ಉಪಕಾರವನ್ನ ಮಾಡಿದವ್ರು ಯಾರಾದ್ರೂ ಇದ್ರೂ ಕೂಡ ಅದು ಗಂಡನಿಗೆ ಇಚ್ಛೆ ಇದ್ರೆ ಮಾತ್ರ ಅವ್ರ ಜೊತೆಯಲ್ಲಿ ಅವಳು ಮಾತಾಡ್ಸ್ಬೋದು, ಇಲ್ಲ ಅಂತಂದ್ರೆ ಮಾತಾಡ್ಸೋಂಗಿಲ್ಲ. ಅದು ತಂದೆ ತಾಯಿಗಳಾಗಿರ್ಬೋದು, ಉಪಕಾರಿಗಳಾಗಿರ್ಬೋದು, ಯಾರಾದರೂ ಕೂಡ ಆಗಿರ್ಬೋದು. ಆತ್ಮಪತಿಗೆ, ತನ್ನ ಗಂಡನಿಗೆ ಆಗದವರು, ತಂದೆ ತಾಯಿಗಳೇನಾದ್ರೂ ಆಗ್ಲಿಲ್ಲ ಅಂದ್ರೆ, ಹೆಣ್ಣಿನ ತಂದೆ ತಾಯಿಗಳಾಗ್ಲಿಲ್ಲ ಅಂತಂದ್ರೆ ಇವಳಿಗೂ ಕೂಡ, ಅಂದ್ರೆ ಆ ಹೆಣ್ಮಗಳಿಗೂ ಕೂಡ ಸ್ವಂತ ತಂದೆ ತಾಯಿಗಳನ್ನು ಕೂಡ ಶತ್ರುವಿನ ರೀತಿಯಲ್ಲೇ ನೋಡ್ಬೇಕು. ಅವ್ರನ್ನ ಮಾತಾಡ್ಸಂಗಿಲ್ಲ, ಅವ್ರ ಮನೆಗೆ ಹೋಗಂಗಿಲ್ಲ, ಅವ್ರನ್ನ ಏನೂ ಕೂಡ ನೋಡಂಗಿಲ್ಲ. ಅಥವಾ ಅವರ ಬಂಧು ಬಾಂಧವರು ಏನಾದ್ರು ಅವಳಿಗೆ ತುಂಬಾ ಉಪಕಾರವನ್ನ ಮಾಡಿದ್ದಾರೆ ಅಂತಂದ್ರೂ ಕೂಡ ಗಂಡನಿಗೆ ಆಗದವರು ಅಂತಂದ್ರೆ ಅವರನ್ನ ಮಾತಾಡ್ಸಂಗಿಲ್ಲ, ಅವರನ್ನ ನೋಡಂಗಿಲ್ಲ, ಅವರನ್ನ ಹತ್ರಕ್ಕೂ ಕೂಡ ಸೇರಿಸ್ಕೊಳಂಗಿಲ್ಲ. ನೋಡಿ, ಆ ರೀತಿ ಆರಾಧನ ಪತಿಗೆ ಆಗದವರನ್ನು ದೂರವಿರಿಸಿ ಅವಳು ಬಿಟ್ಬಿಡ್ಬೇಕು, ಎಲ್ಲವರನ್ನು ಕೂಡ ಬಿಟ್ಬಿಡ್ಬೇಕು. ಅದು ತಂದೆ ತಾಯಿ ಆಗ್ಲಿ ಯಾರೇ ಆಗ್ಲಿ ಅಂಥವ್ರನ್ನ ಬಿಟ್ಬಿಡ್ಬೇಕು. ಯಾವಾಗ ಅವ್ರು ಯಾರಿಗೂ ತನ್ನ ಗಂಡನಿಗೆ ಆಗದೇ ಇರುವಂಥವ್ರನ್ನ ಅವಳು ಕೂಡ ನನಗಾಗಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ನಿನಗಾಗಲ್ವಾ, ನನಗೂ ಕೂಡ ಆಗಲ್ಲ ಅಂತ ಹೇಳಿ ಅವಳು ಕೂಡ ಅವರನ್ನೆಲ್ಲ ದೂರ ಇರಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದು ಆಕೆಯ ಧರ್ಮ ಅಪ್ಪ, ಇದು ಪತಿವ್ರತ ಧರ್ಮ ಅಂತ ಹೇಳಿ ಹೇಳ್ತಾರೆ. ಯಾಕೆಂತಂದ್ರೆ ಗಂಡನಿಗೆ ಆಗಲ್ಲ ಅಂತಂದ್ರೆ ನಿನಗೂ ಆಗದಂತೆ ನೀನ್ ಬದುಕ್ಬೇಕು ಅಂತ ಹೇಳಿ. ಇವಳ ಇಚ್ಛೆಯನ್ನ ಏನೂ ಕೂಡ ಕೇಳಲ್ಲ, ಇವಳ ಇಚ್ಛೆ ಏನೂ ಕೂಡ ಅಲ್ಲಿ ಇರೋದೇ ಇಲ್ಲ. ಗಂಡನ ಇಚ್ಛೆಯೇ ಇವಳ ಇಚ್ಛೆ ಅಂತ ಹೇಳಿ ಆಕೆ ಇರ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಹೇಳ್ತಾರೆ ಇಲ್ಲಿ. ಅದರಿಂದ ಆಕೆಯ ಧರ್ಮ ಸುಲಭವಾಗಿ ಬದುಕುವ ಜಾಣತನ, ಬಹಳ ಸುಲಭವಾಗಿ ಬದುಕುವಂತ. ಏಕೆಂತಂದ್ರೆ ಆ ರೀತಿ ಇದ್ರೆ ಎಲ್ಲ ಜವಾಬ್ದಾರಿಗಳು ತಲೆ ಮೇಲೆ ಬಂದ್ಬಿಡುತ್ತಲ್ಲ, ಅದಕ್ಕೆ ಬಹಳ ಜಾಣತನದಿಂದ ಇಲ್ಲಿ ಬದುಕುವಂತಹ ಗಂಡು ಜೀವಿಗಳು ಕೂಡ ಇದ್ದಾರೆ. ಇಲ್ಲಿ ವೈಯಕ್ತಿಕತೆಯ ಅಥವಾ ನೈತಿಕ ಸತ್ಯಾಸತ್ಯದ ಪ್ರಶ್ನೆಗಳನ್ನ ಕೇಳಕೂಡದು. ಯಾವ ನೈತಿಕ ಸತ್ಯಾಸತ್ಯ ಮತ್ತು ವೈಯಕ್ತಿಕ ಪ್ರಶ್ನೆಯನ್ನ ಯಾವುದನ್ನು ಕೂಡ ಕೇಳಬಾರದು. ಇಲ್ಲಿ ಗಂಡನ ಆಧಿಪತ್ಯವನ್ನ ಒಪ್ಪಿಕೊಂಡರೆ ಅವಳ ಪ್ರಶ್ನೆ ಬಗೆಹರಿಯಲಿಲ್ಲ. ಅಯ್ಯೋ, ಅದು ಮಾತ್ರ ಅಲ್ಲ, ಹಾಗಾದ್ರೆ ಅವನ ಕಡೆಯವರೊಂದಿಗೂ ಆಕೆ ವಿನೀತಳಾಗಿದ್ದಾರೆ, ಅದೊಂದು ಬದುಕು. ಬರೀ ಅದ್ ಮಾತ್ರ ಅಲ್ಲ, ಅವನಿಗಾಗದವರ ಜೊತೆಯಲ್ಲೂ ಕೂಡ ಇವಳು ಕೂಡ ಆಯ್ತು ನಿನಗಾಗಲ್ವಾ, ನನಗೂ ಕೂಡ ಆಗಲ್ಲ ಅಂತ ಹೇಳಿ ಸ್ವಂತದವರಾದ್ರೂ ಕೂಡ ಮಾತಾಡ್ಸದೆ ಅವನು ಹೇಳಿದಂಗೆ ತೆಪ್ಪಗೆ ಇರ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲೂ ಕೂಡ ಅವರ ಕಡೆಯವರು ಏನಾದ್ರು, ಅವರ ಕಡೆಯವರಿಗೂ ಕೂಡ ಆಕೆ
ವಿನೀತಳಾಗಿಯೇ ನಡ್ಕೋಬೇಕಾಗುತ್ತೆ, ಅವನೀತಳಾಗಿ ನಡ್ಕೊಳಂಗಿಲ್ಲ, ವಿನೀತಳಾಗಿಯೇ ನಡ್ಕೋಬೇಕಾಗುತ್ತೆ. ನೋಡಿ, ಅನಿಬರನ್ನ ಅನುಸರಿಸುವ ಬಗೆಯನ್ನ ಹೇಳುವಲ್ಲಿ ಹೊನ್ನಮ್ಮ ಹೇಳುವ ಮಾತುಗಳು ನಮ್ಮ ಸಾಹಿತ್ಯವನ್ನಾಗಲಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನಾಗಲಿ ಬಲ್ಲವರಿಗೆ ಹಳೆಯ ಮಾತುಗಳು. ನೋಡಿ, ಅವರ ಜೊತೆಯಲ್ಲಿ ಇರ್ತಾರಲ್ಲ ಅತ್ತೆ ಮಾವ ಅಥವಾ ಭಾವ ಅಥವಾ ಮೈದುನ ಅಥವಾ ಅತ್ತಿಗೆ, ಇವ್ರನ್ನೆಲ್ಲರನ್ನೂ ಕೂಡ ಅನುಸರಿಸಿ ಆಕೆ ಬದುಕಬೇಕು. ಆ ಗಂಡನನ್ನ ಒಲಿಸಿಕೊಳ್ಳೋದು ಅಲ್ಲದೆ ಅವರೆಲ್ಲರನ್ನೂ ಕೂಡ ಅನುಸರಿಸಿ ಬದುಕಬೇಕು. ನೋಡಿ, ಇದು ಯಾವ ಜವಾಬ್ದಾರಿಯೂ ಕೂಡ ಗಂಡನಿಗೆ ಇರೋದೇ ಇಲ್ಲ. ಅವ್ನಿಗೆ ಇಷ್ಟ ಇಲ್ಲ ಅಪ್ಪ ಅಮ್ಮನ ಜೊತೆ, ನಿಮ್ಮ ಅಪ್ಪನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಅಮ್ಮನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ನು ಇರ್ಬೋದು, ಸಮಾಜ ಅದನ್ನ ಒಪ್ಪುತ್ತೆ. ಆದರೆ ಹೆಣ್ಣು ಆ ರೀತಿಯ ತಪ್ಪನ್ನ ಮಾಡಂಗಿಲ್ಲ. ಹೆಣ್ಣು ಅವರೆಲ್ಲರ ಜೊತೆಯೂ ಕೂಡ ಅತ್ತಿಗೆ ಮಾವ ಅತ್ತೆ ಮೈದುನ ಭಾವ ಇವರೆಲ್ಲರ ಜೊತೆಯಲ್ಲೂ ಕೂಡ ಹೊಂದಾಣಿಕೆಯಿಂದ ಆಕೆ ಇರಬೇಕು. ಅವರನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಏನೇ ಆದರೂ ಕೂಡ ಅವಳು ಅನುಸರಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಏನೇ ಆದರೂ ಕೂಡ ಹೆಣ್ಣು ಮಾತ್ರ ಎಲ್ಲವನ್ನೂ ಕೂಡ ಮಾಡಬೇಕೇ ಹೊರತು ಇಲ್ಲಿ ಗಂಡು ಅಲ್ಲ. ಅದನ್ನ ವಿಜಯ ದಬ್ರೆ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಸ್ವಾತಂತ್ರ್ಯಹೀನಳಾಗಿ ಬದುಕುವಂತಹ ಹೆಣ್ಣಿನ ಬದುಕನ್ನ ನಾವು ಇವತ್ತಿನ ಡೆಮಾಕ್ರೆಟಿಕ್ ಪ್ರಪಂಚದಲ್ಲಿ ಅಥವಾ ಪ್ರಜಾಸತ್ತಾತ್ಮಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅದನ್ನ ನಾವು ಒಪ್ಕೊಳ್ಬೋದಾ? ಹೊನ್ನಮ್ಮ ಹೇಳುವಂತಹ ಎಲ್ಲಾ ಮಾತುಗಳನ್ನು ಕೂಡ ನಾವು ಸ್ವೀಕಾರ ಮಾಡ್ಬೋದಾ ಅನ್ನೋಂಥದ್ದ ಪ್ರಶ್ನೆಯನ್ನ ಇಲ್ಲಿ ಎತ್ತುತ್ತಾ ಅವ್ರು ಮಾತಾಡ್ತಾರೆ. ಅವರಿತ್ತ ಆಣತಿಯ ಮಸ್ತಕದಳು ಪೊತ್ತು ಪೂಜಿಸುತ್ತಾ ಎಸಗುವುದು ಅಂತ. ಅವರಿತ್ತ ಆಣತಿ, ತನ್ನ ಗಂಡ ಇತ್ತಂತಹ ಆಣತಿ ಇದೆಯಲ್ಲ, ಆಜ್ಞೆ ಇದೆಯಲ್ಲ, ಅನ್ನ ತಲೆ ಮೇಲೆ ಒತ್ತು ಅವಳು ನಡಿಬೇಕು ಅಂತ. ಯಾರು? ಹೆಣ್ಣು, ಹೆಂಡತಿ ಆದವಳು. ಹಾಗೂ ಈ ರೀತಿ ನಾರಾಯಣನಾಜ್ಞೆ ಎಂದು ಆರೈದು ತಿಳಿದು ಆಚರಿಪುದು. ಇದು ನಾರಾಯಣನ ಆಜ್ಞೆ. ಯಾಕೆಂತಂದ್ರೆ ಗಂಡನೇ ಭಗವಂತ, ಗಂಡನೇ ದೇವರು. ಅದರಿಂದ ನಾರಾಯಣನ ಆಜ್ಞೆಯನ್ನೇ ನಾನು ಆಚರಿಸ್ತಾ ಇದ್ದೀನಪ್ಪ, ಅವನು ಹೇಳಿದ್ದನ್ನ ನಾನು ಪಾಲಿಸ್ತಾ ಇದ್ದೀನಿ ಅಂತ ಹೇಳಿ ತಲೆ ಮೇಲೆ ಹೊತ್ತು ಅದನ್ನ ನಡಿಬೇಕಾಗುತ್ತೆ. ಪುರುಷನೊಡನೆ ಸ್ತ್ರೀಯರ ಸಂಬಂಧ ಹೇಗಿರಬೇಕೆಂದು ತಿಳಿಸುತ್ತಾ ಹೀಗೆ ಎನ್ನುತ್ತಾರೆ. ಯಾವ ರೀತಿ ಇರಬೇಕು, ಹೇಗಿರಬೇಕು? ಅಪ್ಪ ಅಮ್ಮ ಆದ್ರೂ ಸರಿ ಅಥವಾ ಬಂಧು ಬಾಂಧವರಾದ್ರೂ ಕೂಡ ಸರಿ, ಅವರೆಲ್ಲರೂ ಕೂಡ ಗಂಡನಿಗೆ ಬೇಡ ಅಂತ ಇದ್ರೆ, ಅವ್ರಿಗೆ ಮನಸ್ಸಿಗೆ ಇಷ್ಟ ಇಲ್ಲ ಅವ್ರನ್ನ ಮಾತಾಡ್ಸಕ್ಕೆ ಅಂತಂದ್ರೆ ಈಕೆಯೂ ಕೂಡ ಅದೇ ರೀತಿಯಲ್ಲಿ ಗಂಡನ ರೀತಿಯಲ್ಲೇ ನಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅವಳ ಈ ಕಿವಿ ಮಾತು ಕುಲದೊಳಗೆ ಕುವರಿಯರಿಗೆ ಪತಿವ್ರತೆಯರಿಗೆ ಹೊನ್ನಮ್ಮ ಮುಂದುವರಿಯುತ್ತಾ ಹೀಗೆ ಹೇಳುತ್ತಾಳೆ. ಬಸವಿಯರಳು ಪಾತಕಿನಿಯರಳು ಮತ್ತ ಸತಿಯರಳು ಕೆಳಗೊಳದೆ ಹೊಸತಿಲ ಹೊರಗಡಿ ಇಡದೆ ಒಳ್ವೆಂಡಿರ ಜಸವಳ್ಳಿ ಜಗವ ಪರ್ಬುವುದು ಅಂತ. ನೋಡಿ, ಯಾರ್ಯಾರ ಜೊತೆ ಅವಳು ಸಹವಾಸವನ್ನ ಮಾಡಬಾರ್ದು? ಬಸವಿಯರು ಊರೂರು ಸುತ್ತುತ್ತಾರಲ್ಲ, ಅವ್ರ ಜೊತೆ ಸಹವಾಸವನ್ನ ಮಾಡಬಾರ್ದು. ಪಾತಕಿನಿಯರು ಅಂತಂದ್ರೆ ಕೆಟ್ಟ ಚಾಳಿ ಇರುವಂಥವ್ರು, ಅವರ ಜೊತೆಯೂ ಕೂಡ ಇರಬಾರ್ದು. ಮತ್ತೆ ತುಂಬಾ ಬಜಾರಿಗಳಾಗಿ ಇರ್ತಾರಲ್ಲ ಅಂತಹ ಸತಿಯರು, ಇಂತಹವರ ಜೊತೆಯಲ್ಲಿ ಗೆಳೆತನವನ್ನ ಬೆಳೆಸ್ಕೊಳ್ಳದೆ ಹೊಸತಿಲ ಹೊರಗೆ ಅಡಿ ಇಡದೆ, ಅಂದ್ರೆ ಹೊಸ್ತಿಲ ಹೊರಗಡೆ ಕಾಲಿಡದೆ ಮನೆಯ ಒಳಗಡೆನೆ ಅವಳು ಇದ್ದು ಒಳ್ವೆಂಡಿರ ಅಂತಂದ್ರೆ ಒಳ್ಳೆಯ ಹೆಂಡತಿಯಾಗಿ ಅವಳು ಇದ್ದು ಜಗತ್ತನ್ನ ಅದು ಹಬ್ಬುತ್ತೆ ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ಜಗತ್ತಿನಲ್ಲಿ ಪ್ರಚಾರ ಆಗುತ್ತೆ. ಅಪ್ಪ ಎಂತಹ ಪತಿವ್ರತ ಹೆಣ್ಮಗಳಪ್ಪ ಇವಳು ಅಂತ ಹೇಳಿ ಇಡೀ ಜಗತ್ತಿಗೆ ಅವಳ ಯಶಸ್ಸು ಅನ್ನೋದು ಹಬ್ಬುತ್ತೆ. ಅದರಿಂದ ಅವಳು ಊರೂರು ಸುತ್ತವರ ಜೊತೆ ಅಥವಾ ಬಜಾರಿಯರ ಜೊತೆ ಅಥವಾ ಇದು ಕೆಟ್ಟ ಚಾಳಿ ಇರುವಂತಹ ಅವರ ಜೊತೆಯಲ್ಲಿ ಅಥವಾ ಇಂಥವರ ಜೊತೆಯಲ್ಲೆಲ್ಲ ಅವಳು ಯಾರದೇ ಜೊತೆಯಲ್ಲೂ ಕೂಡ ಅವಳು ಮಾತಾಡಂಗಿಲ್ಲ. ಹೊರಗಡೆ ಕೂಡ ಕಾಲಿಟ್ಟು ಅಂತಂದ್ರೆ ಹೊಸ್ತಿಲ ಹೊರಗೆಯೂ ಕೂಡ ಅವಳು ಹೋಗಂಗಿಲ್ಲ. ಆ ರೀತಿಯ ಮನೆಯ ಒಳಗಡೆನೆ ಗಂಡ, ಮನೆ, ಮಕ್ಕಳು, ಗಂಡನ ಎಲ್ಲ ಸಂಸಾರ ಇದನ್ನ ನಿಭಾಯಿಸೋದ್ರಲ್ಲೇ ಅವಳು ಜೀವನವನ್ನ ಕಳಿಬೇಕಾಗುತ್ತೆ. ತನ್ನ ಸ್ವಂತ ಇಚ್ಛೆ ಯಾವುದೂ ಕೂಡ ಅವಳಿಗೆ ಇರಬಾರ್ದು. ಆ ರೀತಿಯಲ್ಲಿ ಅವಳು ಇರಬೇಕು ಅನ್ನೋದನ್ನ ಹೇಳ್ತಾರೆ. ಆರ್ಥಿಕವಾಗಿ ಕೆಳವರ್ಗಕ್ಕೆ ಸೇರಿದ ಸ್ತ್ರೀಯರು ಎಷ್ಟೋ ಶತಮಾನಗಳಿಂದ ಸನ್ನಿವೇಶದಿಂದಲೇ ಹೊಸತಿಲ ಹೊರಗೇನೆ ಅವರು ಇದ್ದಾರೆ. ಹೊಸತಿಲ ಹೊರಗೆ ಅಂತಂದ್ರೆ ಹೊಸ್ತಿಲ ಹೊರಗೇನೆ ಅವರನ್ನ ದೂಡಲ್ಪಟ್ಟಿದ್ದಾರೆ. ಉಳಿದ ವರ್ಗಗಳಿಗೂ ಹೊಸತಿಲ ಹೊರಗಡೆ ಇಡದಿದ್ದರೆ ಇವತ್ತು ತಮ್ಮ ಅಸ್ತಿತ್ವ ಸಾಧ್ಯವಿಲ್ಲ ಎಂಬುದು ಈಗೀಗ ಸ್ಪಷ್ಟವಾಗತೊಡಗಿದೆ. ಹೊಸ್ತಿಲ ಹೊರಗೆ ಕಾಲಿಡ್ಲಿಲ್ಲ ಅಂತಂದ್ರೆ, ಗಂಡು ಹೆಣ್ಣು ಇಬ್ರು ಕೂಡ ಕೂಡಿ ದುಡಿಲಿಲ್ಲ ಅಂತಂದ್ರೆ ಸಂಸಾರ ಸಾಗರವನ್ನ ನಿಭಾಯಿಸೋದು ಬಹಳ ಕಷ್ಟ ಅನ್ನೋದು ಇತ್ತೀಚೆಗೆ ಗೊತ್ತಾಗಿದೆ. ಅದರಿಂದ ಈಗ ಹೆಣ್ಮಕ್ಳು ಕೂಡ ದುಡಿಯಕ್ಕೆ ಹೋಗ್ತಾ ಇದ್ದಾರೆ.
ಹೊಸತಿಲ ಹೊರಗಡಿ ಇಟ್ಟು ಪ್ರಪಂಚವನ್ನ ಕಂಡು ಅಲ್ಲಿಯ ಸವಾಲುಗಳನ್ನ ಸ್ವೀಕರಿಸಿ ಹೆಣಗದಿದ್ದರೆ ಇತಿಹಾಸದಲ್ಲಿ ಈ ಜನಾಂಗ ಕೇವಲ ಹೆರುವ ಯಂತ್ರಗಳಾಗಿ ಅಷ್ಟೇ ಉಳಿಯುತ್ತಾರೆ ಅಲ್ವಾ. ಎಲ್ಲಾ ಸರ್ವಸ್ವವನ್ನ ಆಕೆ ಕಳ್ಕೊಂಡು ಬರೀ ಹೇರುವಂತಹ ಹೆಣ್ಣುಮಕ್ಕಳಾಗಿ ಅಂದ್ರೆ ಹೇರುವಂತಹ ಯಂತ್ರಗಳಾಗಿ ಮಾತ್ರ ಉಳಿತಾರೆ ಹೊರತು ತಮ್ಮ ಯಾವುದೇ ರೀತಿಯ ತಮ್ಮ ಒಂದು ಹಕ್ಕನ್ನ ಅಥವಾ ತಮ್ಮ ಒಂದು ಯಾವುದು ಜವಾಬ್ದಾರಿ ಅನ್ನೋದಿದೆಯೋ ಅಥವಾ ಆಸೆಗಳು ಅನ್ನೋದು ಇದೆಯೋ ಇದು ಯಾವುದನ್ನು ಕೂಡ ಅವರು ಮುಂದುವರ್ಸಕ್ಕೆ ಸಾಧ್ಯ ಇಲ್ಲ, ಅಥವಾ ಅದಕ್ಕೆ ಸರಿಯಾದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ಕಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿಜಯಾ ದಬ್ಬೆ ಮೇಡಮ್ ಅವರು ಇಲ್ಲಿ ತಿಳಿಸ್ತಾರೆ. ಅಂತಹ ಅವರು ಸವಾಲುಗಳನ್ನು ಸ್ವೀಕಾರ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಸವಾಲುಗಳನ್ನು ಸ್ವೀಕಾರ ಮಾಡದೆ ಅವರು ಸಾಧನೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಬರೀ ಹೆರುವಂತಹ ಯಂತ್ರಗಳಾಗಿ ಇರ್ತಾರೆ ಅನ್ನೋದನ್ನ ತಿಳಿಸ್ತಾರೆ. ಹೊಸತಿಲ ಒಳಗೆ ಉಳಿಸಿದ್ದರಿಂದ ಸ್ತ್ರೀಯರ ಇಂದಿನ ಸ್ಥಿತಿ ಹೀಗಿದೆ. ಪೆಣ್ಣಿಂದ ಪೆರ್ಮೆಗೊಂಡವರ ಪೌರಾಣಿಕ ನಿದರ್ಶನಗಳನ್ನು ಒದಗಿಸುತ್ತಾ ಪೆಣ್ಣ ನಿಂದಿಸಲೇಕ ಪೆರರು ಎಂದು ಪ್ರಶ್ನಿಸುತ್ತಾ ಪೆಣ್ಣ ಪೆತ್ತವರು ಪೆರ್ಚುವರು ಎಂದು ಸಮಾಧಾನಿಸುತ್ತಾ ಹೊನ್ನಮ್ಮ ಹೇಳುವಂತ ಅಂದ್ರೆ ಪೆಣ್ಣಿಂದ ಪೆರ್ಮೆಗೊಂಡವರು, ಪೆಣ್ಣಿಂದ ಅಂದ್ರೆ ಹೆಣ್ಣಿಂದ ಶ್ರೇಷ್ಠತೆಯನ್ನ ಪಡೆದವರು. ಪಾರ್ವತಿಯ ತಂದೆ ಆಗಿರ್ಬೋದು, ಸೀತೆಯ ತಂದೆ ಆಗಿರ್ಬೋದು, ದ್ರೌಪದಿಯ ತಂದೆ ಆಗಿರ್ಬೋದು, ಹೀಗೆ ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೊನ್ನಮ್ಮ ಹೇಳ್ತಾರೆ. ಅದರಿಂದ ಹೆಣ್ಣಿಂದ ಹೆಮ್ಮೆಗೊಂಡಂತಹ ಪೌರಾಣಿಕ ನಿದರ್ಶನಗಳನ್ನ ಒದಗಿಸುತ್ತಾ ಪಾರ್ವತಿಯಿಂದ ಹೇಗೆ ಪ್ರಸಿದ್ಧನಾದನ ಹಿಮವಂತ ತಂದೆ ಅನ್ನೋದನ್ನ ಹೇಳ್ತಾರೆ. ಜಾನಕಿಯಿಂದ ಜನಕ ಹೇಗೆ ಪ್ರಸಿದ್ಧಿಗೆ ಬಂದ ಅನ್ನೋದನ್ನ ಹೇಳ್ತಾರೆ. ಹೀಗೆ ಇಲ್ಲಿ ಪೌರಾಣಿಕ ನಿದರ್ಶನಗಳನ್ನ ಕೊಡ್ತಾ ಪೆಣ್ಣ ನಿಂದಿಸಲೇಕೆ ಪೆರರು, ಹೆಣ್ಣನ್ನ ಯಾಕೆ ನಿಂದಿಸ್ತಾರೆ ಅಂತ ಹೇಳಿ ಅಂದ್ರೆ ಹೆಣ್ಣಿನ ಯಾಕೆ ನಿಂದಿಸ್ತಾರೆ ಅಂತ ಹೇಳ್ತಾ ಪೆಣ್ಣು ಪೆತ್ತವರು ಪೆರ್ಚುವರು, ಹೆಣ್ಣನ್ನ ಹೆತ್ತವರು ಹೆಚ್ಚುವರು ಅಂತ ಹೇಳಿ, ಅಂತಂದ್ರೆ ಹೆಣ್ಮಕ್ಳು ಇದ್ರೆ ಸಂಬಂಧಗಳು ಬೆಳೆಯುತ್ತೆ ಅಂತ ಹೇಳಿ, ವೃದ್ಧಿ ಆಗುತ್ತೆ, ಸಂಸಾರ ವೃದ್ಧಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆ ರೀತಿ ಸಮಾಧಾನಿಸುತ್ತಾ ಹೊನ್ನಮ್ಮ ಹೇಳುವಂತಹ ಕುವರಿಯಾದೊಡೆ ಕುಂದೇನು ಪೆಣ್ಣು ಪೆಣ್ಣೆಂದೇ ತಕೆ ಬೀಳುಗಳೆಯುವರು ಕಣ್ಣು ಕಾಣದ ಗಾವಿಲರು ಅನ್ನುವಂತಹ ಆಕೆಯ ಪ್ರಸಿದ್ಧವಾದಂತಹ ಸಾಲುಗಳು ಆಕೆಯ ದಿಟ್ಟತನವನ್ನ ತೋರುವಂತೆ ತೋರಿದರೂ ನಾವು ಈ ಹಿಂದೆ ಗಮನಿಸಿದ ಆಕೆಯ ಮೂಲಭೂತ ಧೋರಣೆ ಏನು ಇದರಿಂದ ಬದಲಾಗುವುದಿಲ್ಲ. ಮೂಲಭೂತ ಧೋರಣೆ ಇದರಿಂದ ಯಾವುದೂ ಕೂಡ ಬದಲಾವಣೆ ಆಗುವುದಿಲ್ಲ. ಕುವರಿಯಾದಡೆ ಕುಂದೇನು ಅಂತ ಹೇಳ್ತಾ ಪೆಣ್ಣು ಪೆಣ್ಣೆಂದೇ ತಕೆ ಬೀಳುಗಳೆಯುವಿರಿ ಕಣ್ಣು ಕಾಣದ ಗಾವಿಲರು ಅಂತ ಹೇಳಿದ್ರೂ ಕೂಡ ಅವಳ ಮೂಲ ಧೋರಣೆ ಇಲ್ಲಿ ಏನು ಕೂಡ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ರೂಢಿ ವಿರುದ್ಧವಾದಂತಹ ಹೊಸ ಮಾತುಗಳನ್ನ ಹೇಳಿದ್ದಾಳೆ. ಎನಿಸಿದರೂ ಆಕೆಯ ಒಟ್ಟು ನಿಲುವು ರೂಢಿ ವಿರುದ್ಧವಾದದ್ದು ಏನಲ್ಲ. ರೂಢಿಗೆ ವಿರುದ್ಧವಾಗಿ ಹೊನ್ನಮ್ಮ ಮಾತಾಡೋದೇ ಇಲ್ಲ. ಕುವರಿಯರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಅರ್ಥದಲ್ಲಿ ಇಲ್ಲಿ ಹೇಳಿರುವ ಎಲ್ಲಾ ಮಾತುಗಳು ಒಂದು ರೀತಿಯಲ್ಲಿ ಬೇಡಿಕೆಯನ್ನ ಇಟ್ಟಂತೆ, ಕೋರಿಕೆಯನ್ನ ಇಟ್ಟಂತೆ ಇದೆ ಅಷ್ಟೇ. ಮರುಕವೆರಸಿ ಮನ್ನಿಪುದು ಎಂದು ಮಾತ್ರ ಆಕೆ ಕೇಳಬಲ್ಲಳು. ಅಪ್ಪ ನೀವು ದಯೆ ತೋರಿಸಿ ನೀವು ಮನ್ನಿಪ್ಪಬೇಕು ಅಂತ ಹೇಳಿ ಕೋರಿಕೆಯನ್ನ ಆಕೆ ಇಟ್ಟಿದ್ದಾಳೆ ಹೊರತು ಬೇರೆ ಏನನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ರೂಢಿಯನ್ನ ದಾಟಿ ಅವಳು ಏನನ್ನು ಕೂಡ ಹೇಳಿಲ್ಲ. ಬೇಡಿದ ವಸ್ತುವ ಪೆಣ್ಮಗುವಿಗೆ ನೀಡುವ ನೇಮಗಾರರಿಗೆ ಷೋಡಶ ದಾನದ ಫಲ ಸುಲಭದಳು ಕೈಗೂಡುವುದು ಎಂಬರು ಉತ್ತಮರು. ಬೇಡಿದ ವಸ್ತುವನ್ನ ಹೆಣ್ಣುಮಗುವಿಗೆ ಏನಾದರೂ ನೀವು ಕೊಟ್ರೆ ನೇಮಗಾರರಿಗೆ ಷೋಡಶ ದಾನದ ಫಲ ಸುಲಭದಳು ಕೈಗೂಡುವುದು. ಯಾರ ರೀತಿ ಹಿರಿಯರು ಕೊಡ್ತಾರೋ ಬೇಡಿದ ವಸ್ತುಗಳನ್ನ ಹೆಣ್ಣುಮಗುವಿಗೆ ಕೊಡ್ತಾರೋ ಅಂಥವರಿಗೆ ಷೋಡಶ ದಾನದ ಫಲ ಸಿಗುತ್ತೆ ಅನ್ನೋದನ್ನ ಜಗದಲ್ಲಿ ಉತ್ತಮರು ಹೇಳ್ತಾರೆ ಅನ್ನೋದನ್ನ ಸಂಚಿಯ ಹೊನ್ನಮ್ಮ ತಿಳಿಸ್ತಾಳೆ. ಆದರೆ ಷೋಡಶ ದಾನದ ಫಲವನ್ನ ಆಮಿಷವಾಗಿ ಇರಿಸಿಕೊಂಡು ವಸ್ತು ಒಡವೆಗಳನ್ನ ಬೇಡುವುದಕ್ಕಿಂತ ಬಹಳ ಅದ್ಭುತ ಇಲ್ಲಿ ಸಮ ಜವಾಬ್ದಾರಿ ಸಮಪಾಲಿನ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವುದು ಈ ದಿನಕ್ಕೂ ಕನಸಾಗಿರುವಾಗ ಈ ಜನ್ಮಸಿದ್ಧ ಹಕ್ಕನ್ನ ಸ್ಥಾಪಿಸ ಹೊರಡುವುದು ಹೊನ್ನಮ್ಮನಿಂದ ಸಾಧ್ಯವಿಲ್ಲ ಅಲ್ವಾ. ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣು ಯಾವುದೂ ಕೂಡ ಭೇದ ಭಾವವನ್ನ ಉಂಟು ಮಾಡಲೇಬಾರ್ದು ಅಂತ.
ಗಂಡು ಹೇಗೆ ಜೀವಿಯೋ ಹೆಣ್ಣು ಕೂಡ ಅದೇ ರೀತಿ ಒಂದು ಜೀವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಆ ರೀತಿ ಅರ್ಥ ಮಾಡ್ಕೊಳ್ಳೋದೆ ಬರೀ ಹೆಣ್ಣುಮಗುವಿಗೆ ಕೇಳಿದಂತಹ ವಸ್ತುಗಳನ್ನ ಕೊಟ್ಬಿಡ್ರಪ್ಪ ಅವಳು ಸಮಾಧಾನ ಆಗ್ತಾಳೆ ಅಂತಂದ್ರೆ ಅದರಿಂದ ಪ್ರಯೋಜನ ಏನು ಕೂಡ ಇಲ್ಲ. ಅವಳಿಗೂ ಕೂಡ ದುಡಿಯುವಂತಹ ಶಕ್ತಿ ಇದೆ, ಅವಳಿಗೂ ಕೂಡ ತನ್ನ ಇಚ್ಛೆಯಂತೆ ಅವಳು ಕೂಡ ಬದುಕುವಂತಹ ಅದು ಇದೆ. ತನಗೇನು ಬೇಕು ಅದನ್ನ ತೆಗೆದುಕೊಳ್ಳುವಂಥದ್ದು, ಗಂಡಿಗೆ ಹೇಗೆ ತನಗೇನು ಬೇಕು ಅದನ್ನ ತೆಗೆದುಕೊಳ್ಳುವಂತಹ ಹಕ್ಕಿದೆಯೋ ಹಾಗೆ ಹೆಣ್ಣು ಮಗುವಿಗೂ ಕೂಡ ತನಗೇನು ಬೇಕು ಅದನ್ನ ಪಡೆದುಕೊಳ್ಳುವಂತಹ ಹಕ್ಕಿದೆ. ಅದರಿಂದ ಅವಳಿಗಂತಹ ಶಕ್ತಿ ಇದೆ. ಅದರಿಂದ ಯಾರೂ ಕೂಡ ಅವಳಿಗೆ ಕೊಡಬೇಕಾಗಿಲ್ಲ, ಅಥವಾ ಯಾರೂ ಕೂಡ ಅವಳಿಗೆ ಮರುಕ ಪಟ್ಟು ಅದನ್ನ ದಾನವನ್ನ ನೀಡಬೇಕಾಗಿಲ್ಲ. ಅವಳಿಗೂ ಶಕ್ತಿ ಇದೆ, ಸ್ವತಃ ಶಕ್ತಿ ಇದೆ ನೋಡಿ. ಅದರಿಂದ ಯಾಕೆಂತಂದ್ರೆ ಈ ಎಲ್ಲಾ ಶಕ್ತಿಗೂ ಕೂಡ ಮಿಗಿಲು ಈ ಒಂದು ಸ್ತ್ರೀ ತಾಯಿ ಅಮ್ಮ ಅಂತ ಹೇಳ್ತೀವಿ. ಅದರಿಂದ ಅಂತಹ ಶಕ್ತಿ ಆಕೆಗಿದೆ. ಆದರೆ ಮಾಡಬೇಕಾಗಿರೋದು ಏನು ಅಂತಂದ್ರೆ ಜವಾಬ್ದಾರಿ ಸಮಪಾಲಿನ ಒಂದು ವ್ಯವಸ್ಥೆಯನ್ನ ಒಪ್ಪಿಕೊಳ್ಳುವುದು. ಸಮಾಜ ನಿರ್ಮಾಣವಾಗಬೇಕು ಅಂತಂದ್ರೆ ಜವಾಬ್ದಾರಿಯೂ ಕೂಡ ಬೇಕು. ಹೆಣ್ಣು ಹೇಗೆ ಸೇವೆಯನ್ನ ಮಾಡ್ತಾಳೋ ಗಂಡು ಕೂಡ ಅದೇ ರೀತಿಯ ಸೇವೆಯನ್ನ ಮಾಡಬೇಕು. ಆಗ ಮಾತ್ರ ಪ್ರೀತಿಯಿಂದ ಬದುಕಕ್ಕೆ ಸಾಧ್ಯ, ಸುಂದರವಾದಂತಹ ಪ್ರಪಂಚವನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯ, ಸ್ವಸ್ಥವಾದಂತಹ ಒಂದು ದೇಶವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಅದರಿಂದ ಜವಾಬ್ದಾರಿ ಮತ್ತು ಸಮಪಾಲಿನ ಒಂದು ವ್ಯವಸ್ಥೆಯನ್ನ ಒಪ್ಪಿಕೊಳ್ಳೋದು ಬಹಳ ಮುಖ್ಯ. ಅದು ಈ ದಿನಕ್ಕೂ ಕೂಡ ಕನಸಾಗಿರುವಾಗ ಇವತ್ತಿನ ದಿನಮಾನಸದಲ್ಲೂ ಕೂಡ ಅದು ಕನಸೇ ಆಗಿದೆ. ಬರೀ ಹೆಣ್ಣು ಮಾತ್ರ ಹೊರಗಡೆನೂ ಕೂಡ ದುಡಿಬೇಕು, ಒಳಗಡೆನೂ ಕೂಡ ದುಡಿಬೇಕು. ಗಂಡು ಏನಾದ್ರೂ ಹೊರಗಡೆಯಿಂದ ದುಡಿದು ಬಂದ್ರೆ ಅಯ್ಯೋ ಪಾಪ ಸುಸ್ತಾಗಿದೆಪ್ಪ ನನ್ನ ಮಗನಿಗೆ ಅಂತ ಹೇಳ್ತಾರೆ. ಅದೇ ಹೆಣ್ಣು ಏನಾದ್ರೂ ದುಡಿದು ಬಂದ್ರೆ ಮನೆಯಲ್ಲಿರುವಂತಹ ಅತ್ತೆ ಆಗ್ಲಿ ಮಾವ ಆಗ್ಲಿ ಪಾಪ ಕಷ್ಟಪಟ್ಟು ದುಡಿದು ಬಂದಿದ್ದಾಳೆ, ಯಾಕೆ ಪುನಃ ಅವಳು ಅಡಿಗೆ ಮಾಡ್ಬೇಕು ಅಂತ ಹೇಳಲ್ಲ. ಅಯ್ಯೋ ಈಗ ಬಂದ್ಯಮ್ಮ, ನಿನಗೋಸ್ಕರ ಕಾಯ್ತಾ ಇದ್ವಿ ಅಂತ ಹೇಳ್ತಾರೆ. ಅಂದ್ರೆ ಕಾಫಿ ಮಾಡ್ಕೊಡೋಕೋ, ಟೀ ಮಾಡ್ಕೊಡೋಕೋ, ಮತ್ತೆ ತಿಂಡಿ ಮಾಡ್ಕೊಡೋಕೋ ಇದಕ್ಕೆ ಕಾಯ್ತಾ ಇದ್ವಿ ಅಂತ ಈ ರೀತಿ ತಾರತಮ್ಯ ಅನ್ನೋದು ಯಾವತ್ತು ಹೋಗಲ್ಲೋ ಅಥವಾ ಹೋಗಲಾಡಿಸಿಕೊಳ್ಳಲು ಅಲ್ಲಿ ತನಕನೂ ಕೂಡ ಜವಾಬ್ದಾರಿ ಮತ್ತು ಸಮಪಾಲು ಅನ್ನೋದು ಬರೋಕ್ ಸಾಧ್ಯನೇ ಇಲ್ಲ ನೋಡಿ. ಅದರಿಂದ ಈ ಜನ್ಮಸಿದ್ಧ ಹಕ್ಕನ್ನ ಸ್ಥಾಪಿಸ ಹೊರಡುವುದು ಹೊನ್ನಮ್ಮನಿಂದ ಸಾಧ್ಯವಿಲ್ಲ. ಪಾಪ ಅವತ್ತಿನ ಕಾಲದಲ್ಲಿ ಇದ್ದಂತಹ ರೂಢಿಗತವಾಗಿ ಬಂದಿರುವಂತಹ ಆಚಾರ ಪದ್ಧತಿಗಳು ಇದರ ಒಳಗಾಗಿ ಆಕೆ ಆ ಕೃತಿಯನ್ನ ಹದಿಬದಿಯ ಧರ್ಮವನ್ನ ರಚನೆ ಮಾಡ್ತಾಳೆ ಹೊರತು ಇವತ್ತಿನ ಒಂದು ಪ್ರಪಂಚದಲ್ಲಿ ಆಗಲೂ ಕೂಡ ಅದೇ ರೀತಿಯ ಒಂದು ದೌರ್ಬಲ್ಯಕ್ಕೆ ಒಳಗಾದಂತಹ ಹೆಣ್ಣು ಈಗಲೂ ಕೂಡ ಅಂತಹ ಹೊಸ ರೀತಿಯಲ್ಲಿ ಒಂಥರ ಹೈಟೆಕ್ ಪ್ರಪಂಚದಲ್ಲಿರುವಂತಹ ಹೆಣ್ಣು ಹೈಟೆಕ್ ರೀತಿಯಲ್ಲೇ ದೌರ್ಬಲ್ಯಕ್ಕೆ ಒಳಗಾಗ್ತಾ ಇದ್ದಾಳೆ ಅನ್ನೋದನ್ನ ನಾವು ನೋಡ್ಬೋದು. ಸ್ತ್ರೀಯರಷ್ಟೇ ತಗ್ಗಿ ನಡೆಯುವುದಲ್ಲ, ಅಣುಗಿಗಳಿಗಾಗಿ ಹೆತ್ತವರು ಅಳಿಯನಿಗೆ ಅಳುಕಿ ನಡೆಯುವುದು ಎಂದ ಮೇಲೆ ಈ ಎಲ್ಲಾ ಅಧೀನತೆಗಳನ್ನ ಒಪ್ಪಿಕೊಂಡು ಕುವರಿಯಾದೊಡೆ ಕುಂದೇನು ಎಂದು ಹಾಡಿದ್ದರಿಂದ ಏನು ಬಂದ ಹಾಗಾಯಿತು ನೋಡಿ. ಸ್ತ್ರೀಯರು ಅತ್ತೆಗೆ ಎದುರುಕೋಬೇಕು, ಮಾವನಿಗೆ ಅಳುಕಿ ನಡೆಯಬೇಕು ಅಲ್ವಾ, ಅಂಜಿಕೊಂಡೇ ಬದುಕಬೇಕು. ಭಾವ, ಮೈದುನ, ಅತ್ತಿಗೆ ಹೀಗೆ ಎಲ್ಲರಿಗೂ ಕೂಡ ಅಂಜಿಕೊಂಡೇ ಬದುಕಬೇಕಾಗುತ್ತೆ ಒಬ್ಬ ಹೆಣ್ಣು. ಆದ್ರೆ ಹೆಣ್ಣಿನ ಕಡೆಯವರು ಕೂಡ, ಹೆಣ್ಣಿನ ತಂದೆ ತಾಯಿಯೂ ಕೂಡ ಅಳಿಯನಿಗೆ ಅಂಜಿ ಬದುಕಬೇಕು, ಅಳಿಯನಿಗೆ ಅಳುಕಿ ಬದುಕಬೇಕಾಗುತ್ತೆ. ಆ ರೀತಿಯ ಒಂದು ಪರಿಸ್ಥಿತಿ ಇದೆ ನೋಡಿ. ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟಂತೆ ಅಂತ ಹೇಳ್ತಾರೆ. ಯಾವುದೂ ಕೂಡ ಲೆಕ್ಕಕ್ಕೆ ಇಲ್ಲ ದರ್ಪದಲ್ಲಿ ಅಹಂಕಾರದಲ್ಲಿರುವಂತಹ ಗಂಡಿಗೆ ನೋಡಿ. ಅದರಿಂದ ಈ ರೀತಿ ಆದ್ಮೇಲೆ ಅಳಿಯನಿಗೂ ಕೂಡ ಅಳುಕಿ ನಡಿಬೇಕು ಹೆಣ್ಣು ಹೆತ್ತವರು ಅಂತ ಆದ್ಮೇಲೆ ಈ ಎಲ್ಲಾ ಅಧೀನತೆಗಳನ್ನ ಒಪ್ಪಿಕೊಂಡು ಕುವರಿಯಾದೊಡನೆ ಕುಂದೇನು ಅಂತ ಆಡಿದ್ರಲ್ಲಿ ಪ್ರಯೋಜನ ಏನು ಕೂಡ ಇಲ್ಲ ಅನ್ನೋದನ್ನ ವಿಜಯ ದಬ್ಬೆ ಅವರು ತಿಳಿಸ್ತಾರೆ. ಒಂದಡಿಯಿಂದೊದೆದಡಂ ಅದನ್ನು ಉಳಿದು ಮತ್ತೊಂದಡಿವಿಡಿದು ಒಡಬಡಿಸು. ಒಂದು ಕಾಲಲ್ಲಿ ಏನಾದ್ರೂ ಒದ್ರೆ ಆ ಕಾಲನ್ನ ಮತ್ತೊಂದು ಕಾಲನ್ನ ಹಿಡಿದು ಇದರಲ್ಲೂ ಒದಿ ಅಂತ ಹೇಳೋದು. ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆಗೆ ಹೊಡಿ ಅಂತ ಅನ್ನುವಂತಹ ರೀತಿಯಲ್ಲಿ ಆ ರೀತಿ ಹೆಣ್ಣು ಮಗಳೊಬ್ಳು ಹೇಳ್ತಾಳೆ ಗಂಡನಿಗೆ ಎಂಬುದೇ ಕೊನೆಗಳಿಗೆಯಲ್ಲೂ ಹೊನ್ನಮ್ಮ ಹೇಳುವ ಹಿತ ನುಡಿ. ಅಂದ್ರೆ ಗಂಡ ಏನಾದ್ರೂ ಒದ್ರೆ ಅಪ್ಪ ಯಾಕಪ್ಪ ಈ ಕಾಲಲ್ಲೂ ಒದಿ ಅಂತ ಹೇಳುವಂತ ಹೆಣ್ಮಕ್ಳೇ ಇದ್ದಾರೆ. ಆ ರೀತಿಯೇ ಬದುಕನ್ನ ಸಾಗಿಸ್ಬೇಕ. ಗಂಡ ಏನೇ ಮಾಡಿದ್ರೂ ಕೂಡ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಮನಸ್ಸಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅದೆಲ್ಲವನ್ನು ಕೂಡ ನಿಗ್ರಹಿಸ್ಕೊಂಡು ಬದುಕಬೇಕಾಗಿರೋದು ಹೆಣ್ಣಿನ ಜವಾಬ್ದಾರಿ ಅಂತಾನೆ ಹೇಳ್ತಾರೆ ಹೊರತು ಗಂಡು ಸಮನಾಗಿ ಇರಬೇಕು ಅಂತ ಹೇಳಲ್ಲ.
ಪ್ರೀತಿಯನ್ನ ತೋರ್ಬೇಕು ಗಂಡು ಅಂತ ಹೇಳಿ ಎಲ್ಲೂ ಕೂಡ ಹೇಳಲ್ಲ. ಹೇಗೆ ಬಾಳಬೇಕು ಅಂತ ಹೇಳಿ ಹೆಣ್ಣಿಗೆ ಯಾವಾಗಲೂ ಕೂಡ ಬುದ್ಧಿವಾದವನ್ನ ಹೇಳ್ತಾ ಇರ್ತಾರೆ ಹೊರತು ಗಂಡಿಗೆ ಅದು ಯಾವುದನ್ನು ಕೂಡ ಕಲಿಸೋದೇ ಇಲ್ಲ. ಈ ಸಮಾಜ ಅಥವಾ ಈ ಪ್ರಪಂಚ ಗಂಡಿಗೆ ಆ ರೀತಿಯ ಯಾವುದೇ ಒಂದು ಹೇಗಿರ್ಬೇಕು, ಯಾವ ಥರ ಇರಬೇಕು, ಹೇಗೆ ಬಾಳ್ಬೇಕು, ಹೇಗೆ ಪ್ರೀತಿಯನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಹೇಳ್ಕೊಡೋದೇ ಇಲ್ಲ ನೋಡಿ. ಅದರಿಂದ ಈ ರೀತಿಯಲ್ಲಿ ಕೊನೆ ಗಳಿಗೆಯಲ್ಲೂ ಕೂಡ ಹೊನ್ನಮ್ಮ ಹೇಳುವಂತಹ ಈತ ನೋಡಿ, ಹೊನ್ನಮ್ಮನ ಈ ಎಲ್ಲಾ ಮಾತುಗಳು ಕೇವಲ ಕಾವ್ಯ ಪ್ರಪಂಚದ ಮಾತುಗಳಾಗಿದ್ದರೆ ನಾವು ಅಷ್ಟು ಲಕ್ಷ್ಯ ನೀಡದಿದ್ದರೂ ಆಗುತ್ತಿತ್ತು. ಅದು ಕಾವ್ಯದ ಮಾತೇನಾದ್ರೂ ಆಗಿದ್ರೆ ನಮಗೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಆದ್ರೆ ಅದು ವಾಸ್ತವದ ಪರಿಸ್ಥಿತಿ. ಅವಳು ಸಹಿಸಿ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಹೋಗ್ತಾಳೆ. ಯಾವಾಗ ಅವಳು ಸಹಿಸಬಲ್ಲಳು ಅಂತಂದ್ರೆ ಗಂಡನೂ ಕೂಡ ಅಷ್ಟೇ ಪ್ರೀತಿಯನ್ನ ತೋರಿದಾಗ. ಆದ್ರೆ ಗಂಡ ದರ್ಪದಿಂದ ಮೆರಿತಾ ಇರ್ತಾನೆ, ಆದ್ರೆ ಹೆಣ್ಣು ಮಾತ್ರ ಎಲ್ಲವನ್ನು ಕೇಳಬೇಕು. ಹೊನ್ನಮ್ಮ ಬರೆದಂತಹ ಕೆಲವು ಸಂಚಿಯ ಹೊನ್ನಮ್ಮ ಬರೆದಂತಹ ಎಲ್ಲವನ್ನೂ ಕೂಡ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವಿಜಯ ದಬ್ಬೆಯವರು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಹೊನ್ನಮ್ಮನ ಪ್ರತಿನಿಧಿಗಳಾಗಿ ಹಿಂದಿಗೂ ನಮ್ಮ ವ್ಯವಸ್ಥೆಯ 90% ಅಥವಾ ಅದಕ್ಕೂ ಹೆಚ್ಚಿನ ಜನ ಅನುಸರಿಸುವ ಮಾತುಗಳು ಇವೇ ಆಗಿರುವುದರಿಂದ ಹೊನ್ನಮ್ಮನ ಜಾಡಿನಿಂದ ಬೇರೆಯಾಗಿ ನಡೆಯುವ ಜನ ಈ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಕಾಗಿದೆ. ಹೊನ್ನಮ್ಮ ಹೇಳುವಂತಹ ಇದನ್ನ ಗಂಡನ ಜೊತೆಯಲ್ಲಿ ಹೇಗಿರಬೇಕು, ಅತ್ತೆ ಮಾವನ ಜೊತೆಯಲ್ಲಿ ಯಾವ ರೀತಿ ನಡ್ಕೋಬೇಕು, ಮನೆ ಮಂದಿಯ ಜೊತೆಯಲ್ಲಿ ಯಾವ ರೀತಿ ಇರಬೇಕು, ಮನೆಯನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಅವಳ ಕರ್ತವ್ಯ ಏನು, ಅವಳ ಯಾವ ರೀತಿ ಎಲ್ಲವನ್ನು ಕೂಡ ನಿಭಾಯಿಸಬೇಕು ಅಂತ ಹೇಳುವಂತಹದ್ದನ್ನ ಈಗಲೂ ಕೂಡ 90 ಮತ್ತು ಅದಕ್ಕಿಂತ ಹೆಚ್ಚು ಭಾಗ ಈಗಲೂ ಕೂಡ ಅಂತಹ ಒಂದು ರಿಸ್ಟ್ರಿಕ್ಷನ್ ಅಂತ ಹೇಳಿ ಬದುಕು ಇದೆಯಲ್ಲ, ಅದನ್ನ ಹೇರೋದು ಬರೀ ಹೆಣ್ಣಿಗೆ ಮಾತ್ರ, ಗಂಡಿಗೆ ಅಲ್ಲ ಅನ್ನೋದನ್ನ ಹೇಳ್ತಾರೆ ನೋಡಿ. ಅದರಿಂದ ಈ ರೀತಿ ಹೊನ್ನಮ್ಮನ ಜಾಡಿನಿಂದ ಬೇರೆಯಾಗಿ ನಡೆಯುವಂತಹ ಜನ ಈ ಬಗ್ಗೆ ಹೆಚ್ಚಾಗಿ ಇದನ್ನು ಯೋಚಿಸಬೇಕಾಗಿದೆ. ಒಟ್ಟಿನಲ್ಲಿ ಇಲ್ಲಿ ಪ್ರತಿಪಾದಿತವಾಗಿರುವ ಸ್ತ್ರೀ ಪುರುಷರ ಸಂಬಂಧ ಒಡೆಯ ಮತ್ತು ತೊತ್ತಿನ ಸಂಬಂಧ, ಒಡೆಯ ಮತ್ತು ಆಳಿಗೆ ಎಂತಹ ಸಂಬಂಧ ಇರುತ್ತೋ ಆ ರೀತಿಯ ಸಂಬಂಧ. ಇದು ಆರೋಗ್ಯಕರವೂ ಅಲ್ಲ, ಸ್ತ್ರೀಯ ವ್ಯಕ್ತಿತ್ವದ ದೃಷ್ಟಿಯಿಂದ ಸಹನೀಯವೂ ಅಲ್ಲ. ಪರಸ್ಪರ ಗೌರವ ಸ್ನೇಹದ ಸಂಬಂಧ ಮಾತ್ರ ಇಂದು ಅಪೇಕ್ಷಣೀಯ. ಪರಸ್ಪರ ಗೌರವ ಇರಲೇಬೇಕು. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಪರಸ್ಪರ ಗೌರವ ಅನ್ನೋದು ಇರಲೇಬೇಕು. ಗೌರವ ಇಲ್ಲದೆ ನಾನು ಎಲ್ಲವನ್ನೂ ಕೂಡ ಕಟ್ಟು ಹಾಳ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಸ್ನೇಹ ಸಂಬಂಧ ಇರಬೇಕು. ಹಾಗಾದ್ರೆ ಮಾತ್ರ ಪ್ರೀತಿಯಿಂದ ಬಾಳಿ ಬದುಕಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಂಸಾರದ ನೊಗವನ್ನ ಹೊತ್ತಿರುವಂತಹ ದಂಪತಿಗಳಿಬ್ರೂ ಕೂಡ ನಾವಿಬ್ರೂ ಒಂದೇ ಅಂತ ಹೇಳಿ ಬದುಕಿದ್ರೆ ಮಾತ್ರ ಅದು ಮುಂದೆ ಸಾಗುತ್ತೆ, ಇಲ್ಲ ಅಂತಂದ್ರೆ ಮುಂದೆ ಸಾಗಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಸಂಬಂಧಗಳ ಸ್ವರೂಪದ ತಳಪಾಯದಲ್ಲೇ ಈ ಲೇಖಕಿ ಮತ್ತು ನಾವು ಬೇರಾಗುವುದರಿಂದ ಈ ಸಂಬಂಧಗಳ ಆಧಾರದ ಮೇಲೆ ಹೊನ್ನಮ್ಮ ಅಥವಾ ಹೊನ್ನಮ್ಮನ ತತ್ಕಾಲೀನ ಸಮಾಜ ಒಪ್ಪಿಕೊಂಡಿದ್ದ ಮೌಲ್ಯಗಳು ಇಂದು ಅರ್ಥಹೀನವಾಗಿದೆ. ಅದರಿಂದ ಈ ರೀತಿ ಏನಾದರೂ ನಾವು ಬದುಕಿದ್ರೆ ಹೊನ್ನಮ್ಮ ಹೇಳಿದಂತಹ ರೀತಿಯಲ್ಲಿ ಅಥವಾ ಹೊನ್ನಮ್ಮನ ಅನುಸರಿಸಿದಂತಹ ಜನರು ಹೇಳಿದಂತಹ ರೀತಿಯಲ್ಲಿ ಬದುಕಿದ್ರೆ ಅದು ಅರ್ಥಹೀನ ಆಗುತ್ತೆ. ಅದು ಯಜಮಾನ ಮತ್ತು ಆಳಿನ ಸಂಬಂಧ ಅಂತ ಹೇಳಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಅದನ್ನ ಅಲ್ಲಗಳೆದು ಸ್ತ್ರೀಗೆ ಸ್ವಾತಂತ್ರ್ಯವನ್ನ ಕಿತ್ಕೊಂಡಂತಹ ಇದನ್ನ ಕೆಲವು ವಿಚಾರಗಳನ್ನ ಹೊನ್ನಮ್ಮ ಬರೆದಂತಹ ಹದಿಬದೆಯ ಧರ್ಮದಲ್ಲಿದ್ದಂತಹ ಕೆಲವು ವಿಚಾರಗಳನ್ನ ಇಲ್ಲಿ ಲೇಖಕಿ ಸ್ಪಷ್ಟಪಡಿಸ್ತಾರೆ. ಅದರಿಂದ ಈ ರೀತಿ ಹೇಗ್ ಬದುಕಬೇಕು ಅಂತಂದ್ರೆ ಈ ಸಂಸಾರ ಸಾಗಬೇಕು ಅಂತಂದ್ರೆ ಸುಖವಾಗಿ ಇರಬೇಕು ಅಂತಂದ್ರೆ ಕುಟುಂಬ ಸುಖವಾಗಿ ಇರಬೇಕು, ಸ್ವಾಸ್ಥ್ಯವಾದಂತಹ ಸಮಾಜದಲ್ಲಿ ನಮ್ದು ಕೂಡ ಒಂದು ಕಾಣಿಕೆ ಇರಬೇಕು ಅಂತಂದ್ರೆ ಗಂಡು ಹೆಣ್ಣು ಇಬ್ಬರೂ ಕೂಡ ಪರಸ್ಪರ ಒಟ್ಟಾಗಿ ಇರಬೇಕಾಗುತ್ತೆ. ಆಳು ಮತ್ತು ಅರಸನ ರೀತಿಯಲ್ಲಿ ಇರದೆ ಪ್ರೀತಿಯನ್ನ ಹಂಚಿ ಮುಂದೆ ನಡೆದ್ರೆ ಸುಖವಾದಂತಹ ಒಂದು ಬಾಳು ಇರುತ್ತೆ ಅನ್ನೋದನ್ನ ಈ ಒಂದು ಭಾಗದಲ್ಲಿ ತಿಳಿಸ್ತಾರೆ, ಈ ಲೇಖನದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದುವರೆಗೂ ಕೂಡ ಹೊನ್ನಮ್ಮನೆಯ ಮಾತಿಗೆ ಪ್ರತಿಕ್ರಿಯೆಯನ್ನ ನೀಡುತ್ತಾ ವಿಜಯ ದಬ್ಬೆ ಅವರು ಈ ಮಾತನ್ನ ಹೇಳ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.